ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಕನಕದಾಸರು ಹೇಳೋ ಹಾಗೆ ಭಾವಾರ್ಥದಲ್ಲಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂದ್ರಿಯ ತೃಪ್ತಿಗಾಗಿ ಹೊಡೆದಾಡಿ ಬಡದಾಡಿ ಅದರ ಮೇಲೆ ಕೆಲಸ ಮಾಡಿ ಆಮೇಲೆ ಈ ಮನುಷ್ಯ ಜನ್ಮದಲ್ಲಿ ಯಾವ ಆತ್ಮ ಕೃಷ್ಣನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತೆ ಆ ಆತ್ಮ ಒಂದು ಶ್ರೇಷ್ಠ ಆತ್ಮ ಆಗತ್ತೆ ಅಂತ. ಇಲ್ಲಿರೋ ಎಲ್ಲಾ ಜೀವಿಗಳ ಒಂದು ದೊಡ್ಡ ಭ್ರಮೆ ಏನಪ್ಪಾ ಅಂತಂದ್ರೆ ನಾನೇ ಭೋಗಿ ನಾನೇ ಒಡೆಯ ಇಲ್ಲಿ ಅಂತ. ಆದ್ರೆ ವಾಸ್ತವವಾಗಿ ನಾವೆಲ್ಲರೂ ಸರ್ವೆಂಟ್ಸ್ ಅಂದ್ರೆ ಸೇವಕರು. ನೀವು ಇವಾಗ ಉದಾಹರಣೆನ ತಗೊಳ್ಳಿ, ನಿಮ್ಮ ಈಗ ಕರೆಂಟ್ ಪೊಸಿಷನ್ ಅಲ್ಲಿ ನೀವು ಯಾರಿಗಾದ್ರೂ ಒಬ್ಬರಿಗೆ ಸೇವೆ ಮಾಡ್ತಾನೆ ಇರ್ತೀರಾ. ನೀವು ಮಗನಾಗಿದ್ರೆ ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾ ಇರ್ತೀರಾ, ಅಥವಾ ತಂದೆ ಆಗಿದ್ರೆ ಇಡೀ ಕುಟುಂಬಕ್ಕೆ ಸೇವೆ ಮಾಡ್ತಾ ಇರ್ತೀರಾ. ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಆ ಕಂಪನಿಗೆ ನಿಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತೀರಾ. ಅಷ್ಟೇ ಯಾಕೆ ನಮ್ಮ ಭಾರತದ ಪ್ರಧಾನಿಗಳು ಕೂಡ ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರು. ನೀವು ಕೇಳ್ಬೋದು, ಒಬ್ಬ ಶ್ರೀಮಂತ ಇದ್ದಾನೆ ಅವ್ನು ಯಾರಿಗೂ ಸೇವೆ ಮಾಡ್ತಾ ಇಲ್ಲ ಅಂತ. ಹಾಗೇನಿಲ್ಲ, ಯಾರಿಗೂ ಅವ್ನು ಸೇವೆ ಮಾಡಲಿಲ್ಲ ಅಂತಂದ್ರೆ ಒಂದು ನಾಯಿಯನ್ನು ಇಟ್ಕೊಂಡು ಅದಕ್ಕೆ ಸೇವೆ ಮಾಡ್ತಾ ಇರ್ತಾನೆ. ಅದಕ್ಕೂ ಮಾಡಿಲ್ಲ ಅಂತಂದ್ರೆ ತನ್ನ ಇಂದ್ರಿಯಗಳಿಗೆ ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಇಂದ್ರಿಯಗಳ ಸೇವೆಯನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಇಡೀ ಲೋಕದಲ್ಲಿ ನಾವು ಎಲ್ಲರೂ ಸೇವಕರೇ. ನಮ್ಮ ನಿಜವಾದ ವಾಸ್ತವಿಕ ಸ್ವರೂಪ ಬಂದು ಕೂಡ ಸೇವಕ. ಆದ್ರೆ ಈ ಮಾಯೆಯಿಂದ ನಮಗಿರೋ ಒಂದು ಭ್ರಮೆ ಏನು ಅಂತಂದ್ರೆ ನಾನು ಒಡೆಯ, ನಾನೇ ಕಂಟ್ರೋಲರ್ ಅಂತ. ಈ ಒಡೆಯ ಮಾಸ್ಟರ್ನ ಭಾವ ಇಟ್ಕೊಂಡಿರೋದ್ರಿಂದ ನಾವು ಇಂದ್ರಿಯ ತೃಪ್ತಿಗೋಸ್ಕರ ಓಡ್ತಾನೆ ಇರ್ತೀವಿ. ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅರ್ಜುನನ ಪರಿಸ್ಥಿತಿ ಕೂಡ ಇದೇ ಆಗಿತ್ತು. ಹೇಗೆ ಅಂತೀರಾ? ಅರ್ಜುನ ಏನಾದ್ರೂ ಯುದ್ಧ ಮಾಡಿ ಆ ಕೌರವರನ್ನೆಲ್ಲ ಕೊಂದ್ಬಿಟ್ರೆ ತನ್ನ ಬಂಧು ಬಾಂಧವರೊಡನೆ ಇರಬೇಕಾದ ಇಂದ್ರಿಯ ತೃಪ್ತಿ ಹಾಳಾಗುತ್ತೆ. ಅದಕ್ಕೆ ಯುದ್ಧ ಮಾಡ್ದೇನೆ ಅವರು ಬದುಕಿರೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ ಅನ್ನೋ ಇಂದ್ರಿಯ ತೃಪ್ತಿ ಅರ್ಜುನನಿಗಿತ್ತು. ಈ ರೀತಿಯಾಗಿ ತನ್ನ ಇಂದ್ರಿಯ ತೃಪ್ತಿಯ ಮೇಲೆ ಫೋಕಸ್ ಮಾಡಿ ನಾನು ನನ್ನ ಕರ್ತವ್ಯ ಮಾಡಲ್ಲ ಅಂತ ಕೃಷ್ಣನ ಮುಂದೆ ಇಟ್ಟ. ಅರ್ಜುನನ ಭ್ರಮೆಯನ್ನ ಹೋಗ್ಲಾಡಿಸ್ಬೇಕು ಅಂತಾನೆ ಕೃಷ್ಣ, ನೀನು ದೇಹ ಅಲ್ಲ ಆತ್ಮ, ಮತ್ತೆ ಉಳಿದವರೆಲ್ಲ ನಿತ್ಯರು, ನಾನು ನಿತ್ಯ ನೀನು ನಿತ್ಯ, ಆದ್ರಿಂದ ನೀನು ಯಾರನ್ನೂ ಕೊಲ್ತಾ ಇಲ್ಲ, ಬರೀ ದೇಹಗಳು ಚೇಂಜ್ ಆಗುತ್ತೆ ಆತ್ಮದ್ದು ಅಂತ ಸಂಪೂರ್ಣ ಜ್ಞಾನವನ್ನ ಕೊಟ್ಟರು. ಈ ಜ್ಞಾನವನ್ನೆಲ್ಲ ವಿಶ್ಲೇಷಣಾತ್ಮಕವಾಗಿ ವಿವರಿಸಿದ ಮೇಲೆ ಕೃಷ್ಣ ಬುದ್ಧಿಯೋಗವನ್ನ ಹೇಳ್ಕೊಡ್ತಾ ಹೋಗ್ತಾರೆ ಅರ್ಜುನಿಗೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಬುದ್ಧಿಯೋಗ ಹೆಸರೇ ಹೇಳೋ ಹಾಗೆ ನಾವು ಮಾಡೋ ಕರ್ಮದಲ್ಲಿ ಬಂಧನಕ್ಕೆ ಒಳಗಾಗದೆ ಅದನ್ನ ಬಿಡಿಸ್ಕೊಳ್ತಾ ಬರೋದನ್ನ ನಾವು ಈ ಬುದ್ಧಿಯೋಗ ಅಂತ ಕರಿತೀವಿ. ಅಂದ್ರೆ ಈ ಬುದ್ಧಿಯೋಗದಲ್ಲಿ ನಮ್ಮ ಇಂದ್ರಿಯ ತೃಪ್ತಿಗೆ ನಾವು ಕೆಲಸ ಮಾಡೋದಿಲ್ಲ, ಅದರ ಬದಲಾಗಿ ಭಗವಂತನ ಇಂದ್ರಿಯ ತೃಪ್ತಿಗೆ ಭಕ್ತಿ ಸೇವೆಗಳಲ್ಲಿ ತೊಡಕೊಳ್ತೀವಿ. ಇನ್ನು ಬ್ಯೂಟಿಫುಲ್ ಆಗಿ ಭಾವಾರ್ಥದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಾಗಿರೋ ಭಗವಂತನ ಜೊತೆಗೆ ನೇರ ಸಂಪರ್ಕ ಹೊಂದುವುದೇ ಬುದ್ಧಿಯೋಗ ಅಂತ. ಇನ್ನು ಮುಂದುವರೆದ ಅರ್ಥ ಮಾಡ್ಕೊಳ್ಳೋದಾದ್ರೆ ಬುದ್ಧಿಯೋಗ ಅಂತ ಅಂದ್ರೆ ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತೆ ತಿಳುವಳಿಕೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತವಾಗುವುದು ಎಂದರ್ಥ ಅಂತ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಕ್ಲಿಯರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ವರ್ಕ್ ಮಾಡಿದ್ರೆ ಅದು ಕರ್ಮಫಲ ಆಗುತ್ತೆ. ಅದೇ ನಾವು ಭಗವಂತನ ತೃಪ್ತಿಗೋಸ್ಕರ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ವರ್ಕ್ ಮಾಡಿದಂಗೆ ಆಗುತ್ತೆ. ನಾವು ನ್ಯೂಟನ್ನ ಥರ್ಡ್ ಲಾ ಕೇಳಿದ್ವಿ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅಂದ್ರೆ ನಾವು ಮಾಡೋ ಆಕ್ಷನ್ಗೆಲ್ಲ ರಿಯಾಕ್ಷನ್ ಇದೆ, ಅಂದ್ರೆ ಕರ್ಮಫಲ ಇದೆ ಅಂತ. ಆದರೆ ಈ ಬುದ್ಧಿಯೋಗದಲ್ಲಿ ನೀವು ವರ್ಕ್ ಮಾಡ್ತಾ ಹೋದ್ರೆ ನಿಮಗೆ ಕರ್ಮಫಲ ಬರೋದಿಲ್ಲ. ಶ್ಲೋಕ ಬಂದು ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಃ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀವು ಕೇಳ್ಬೋದು, ಅಯ್ಯೋ ಇಂದ್ರಿಯ ತೃಪ್ತಿಯನ್ನೆಲ್ಲ ಬಿಟ್ಟು ನಾನು ಭಗವಂತನ ತೃಪ್ತಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ, ಇದರಿಂದ ನನಗೇನು ಅಡ್ವಾಂಟೇಜ್ ಅಂತ. ಒಂದು ಬಿಗ್ ಅಡ್ವಾಂಟೇಜ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮಿಸ್ ಮಾಡ್ಕೋಬೇಡಿ. ಹರೇ ಕೃಷ್ಣ. ನೀವು ಈ ಶ್ಲೋಕವನ್ನು ಅರ್ಥ ಮಾಡ್ಕೊಂಡ್ರೆ ಭಕ್ತಿಗಿರೋ ಪವರ್ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಡೀ ಪ್ರಪಂಚದಲ್ಲೇ ಶ್ರೀಮಂತ ವ್ಯಕ್ತಿ ಆಗಿದ್ದೀರಾ ಅಂತ. ಆಗಿದ್ದೀರಾ, ಎಲ್ಲ ಎಂಜಾಯ್ ಮಾಡ್ತಿದ್ದೀರಾ. ಮುಂದಿನ ಜನ್ಮಕ್ಕೆ ಹೋದ್ರಿ. ಮುಂದಿನ ಜನ್ಮದಲ್ಲಿ ಈ ಶ್ರೀಮಂತಿಕೆ ನಿಮ್ ಜೊತೆ ಬರೋದಿಲ್ಲ. ಶ್ರೀಮಂತನ ಮನೆಯಲ್ಲಿ ನೀವು ಜನ್ಮ ತಗೊಳ್ತೀರಾ ಅಂತಾನೂ ಗೊತ್ತಿಲ್ಲ, ಅಥವಾ ಯಾವ ಜನ್ಮ ತಗೊಳ್ತೀರಾ ಅಂತಾನೂ ಗೊತ್ತಿಲ್ಲ. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು UPSC ಕ್ಲಿಯರ್ ಮಾಡಿ IAS ಆಗಿದ್ದೀರಾ. ಈ ಜನ್ಮ ಕಂಪ್ಲೀಟ್ ಆಗಿ ಮುಂದಿನ ಜನ್ಮಕ್ಕೆ ಹೋದ್ರೆ ಮತ್ತೆ ನೀವು ABCD LKG ಇಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಹಿಂದಿನ ಲೈಫಲ್ಲಿ ಓದಿದ್ದೆ ಅಂತ ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಆದರೆ ಭಕ್ತಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ, ನೀವು ಈ ಲೈಫಲ್ಲಿ 1% ಭಕ್ತಿ ಮಾಡಿ ಬಿಟ್ಟಿದ್ರಿ ಅಂತಂದ್ರೆ ನೆಕ್ಸ್ಟ್ ಲೈಫಲ್ಲಿ ಅದನ್ನ 2% ಇಂದ ಮುಂದುವರಿಸ್ತಾ ಹೋಗ್ತೀರಾ. ಅದಕ್ಕೆ ಕೃಷ್ಣ ಇದನ್ನ ಬುದ್ಧಿಯೋಗ ಅಂತ ಕರೆದಿದ್ದು. ಬುದ್ಧಿ ಇರೋನು ಶಾಶ್ವತವಾಗಿ ಯಾವ್ದಿರುತ್ತೋ ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬುದ್ಧಿ ಇಲ್ದಿರೋನು ಅಶಾಶ್ವತವಾದ ಯಾವ್ದಿರುತ್ತೆ ಅದ್ರ ಮೇಲೆ ಅಟ್ರಾಕ್ಷನ್ ಆಗಿ ಅಲ್ಲೇ ಕಳೆದೋಗ್ಬಿಡ್ತಾನೆ. ಈಗ ನೀವೇ ಲಿಸ್ಟ್ ಔಟ್ ಮಾಡ್ಕೊಂತ ಹೋಗಿ ಯಾವ್ದೆಲ್ಲ ಅಶಾಶ್ವತ ಅಂತ. ಈ ಬಾಡಿಗೆ ಯಾವ್ದೆಲ್ಲ ಕನೆಕ್ಟ್ ಆಗಿದೆಯೋ ಅದೆಲ್ಲ ಅಶಾಶ್ವತದಲ್ಲಿ ಬರುತ್ತೆ. ನೀವು ಈ ದೇಹಕ್ಕೋಸ್ಕರ ಗಳಿಸೋ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆಸ್ತಿ ಪಾಸ್ತಿ, ಇದೆಲ್ಲ ಅಶಾಶ್ವತವೇ. ಆದ್ರೆ ನೀವು ಈ ಕೃಷ್ಣ ಪ್ರಜ್ಞೆನಲ್ಲಿ ಅಥವಾ ಬುದ್ಧಿಯೋಗದಲ್ಲಿ ಸ್ವಲ್ಪ ಮುಂದುವರಿತಾ ಬಂದರೂ ಕೂಡ ಅದರ ರಿಸಲ್ಟು ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಲೈಫ್ ಆಫ್ಟರ್ ಲೈಫ್ ನಿಮ್ ಜೊತೆ ಬರ್ತಾನೆ ಇರುತ್ತೆ. ಉದಾಹರಣೆ ತಗೊಳ್ಳಿ, 3-4 ವರ್ಷದ ಹುಡುಗರು ಭಗವದ್ಗೀತೆ ಭಾಗವತಂತಹ ಶ್ಲೋಕಗಳನ್ನ ಅವರ
ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆಗ ನಮ್ಮಲ್ಲಿ ಸುಮಾರು ಜನ ಅವ್ರಿಗೆ ಹೇಳಿರೋದು ಕೇಳಿದ್ವಿ, ಪೂರ್ವ ಜನ್ಮದ ಪುಣ್ಯದ ಪ್ರತಿಫಲವೇ ಸರಿ ಇದು ಅಂತ. ಅದು ನಿಜಕ್ಕೂ ಹೌದು. ಕೃಷ್ಣ ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಇನ್ನೂ ಒಂದೊಂದ್ಸಲ ಶ್ರೀಮಂತ ವ್ಯಕ್ತಿ ಇರ್ತಾನೆ, 4 ರಿಂದ 5 ತಲೆಮಾರು ಆಗುವಷ್ಟು ಆಸ್ತಿ ಇದ್ರೂ ಕೂಡ ಅವನು ಭಕ್ತಿ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಕೆಲವು ಜನ ಕಮೆಂಟ್ ಮಾಡ್ತಾರೆ, ಅಯ್ಯೋ ಇವನಿಗೆ ಬುದ್ಧಿನೇ ಇಲ್ಲ, ಲೈಫ್ನಲ್ಲಿ ಎಂಜಾಯ್ ಮಾಡೋದ್ ಬಿಟ್ಟು ಏನಿದ್ ಭಕ್ತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ನಿಜವಾಗ್ಲೂ ಬುದ್ಧಿ ಇರೋದು ಅವನಿಗೆ ಏನು ಶಾಶ್ವತ ಅಂತ ಗೊತ್ತಾಗಿದೆ, ಅದಕ್ಕೋಸ್ಕರ ಅವನು ಈ ಭಕ್ತಿ ಮಾರ್ಗದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂತ ಬರ್ತಿರ್ತಾನೆ. ಆದ್ರೆ ಅದನ್ನ ನೋಡಿ ಕಮೆಂಟ್ ಮಾಡೋನಿಗೆ ಆಕ್ಚುಲಿ ಬುದ್ಧಿ ಇಲ್ಲ. ಯಾಕಂತಂದ್ರೆ ಬರೀ ಅಶಾಶ್ವತ ಟೆಂಪರರಿ ನೇಚರ್ ಮೇಲೆ ಅವನು ಫೋಕಸ್ ಮಾಡಿ ಶಾಶ್ವತವಾದನ್ನ ಕೈ ಬಿಟ್ಟು ಕೂತಿರ್ತಾನೆ. ಹಾಗಾಗಿ ಕನ್ಕ್ಲೂಡ್ ಮಾಡೋದಾದ್ರೆ, ಈ ದೇಹಕ್ಕೋಸ್ಕರ ನಾವು ಮಾಡೋ ವರ್ಕು ಈ ಲೈಫ್ ನಲ್ಲೇ ಕೊನೆ ಆಗುತ್ತೆ. ಆದ್ರೆ ಆತ್ಮಕ್ಕೋಸ್ಕರ ಮಾಡೋ ವರ್ಕು ಲೈಫ್ ಆಫ್ಟರ್ ಲೈಫ್ ನಮ್ಮ ಜೊತೆ ಬರ್ತಾನೆ ಇರುತ್ತೆ, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಇನ್ನೊಂದು ರೀತಿನಲ್ಲಿ ನೋಡಿದ್ರೆ, ನಾವು ಮಟೀರಿಯಲಿ ಅಥವಾ ಐಹಿಕವಾಗಿ ಏನೇ ಒಂದು ಅಚೀವ್ ಮಾಡಬೇಕು ಅಂತಂದ್ರೆ 100% ಅದನ್ನ ಮಾಡಲೇಬೇಕು, ಆದ್ಮೇಲೆ ಅದು ಅಚೀವ್ ಆಗೋದು. ಆದ್ರೆ ಈ ಭಕ್ತಿನಲ್ಲಿ ಹಾಗಲ್ಲ. ನೀವು 1%, 5% ಮಾಡಿದ್ರು ಕೂಡ 100% ರಿಸಲ್ಟ್ ಕೃಷ್ಣ ಕೊಡ್ತಾನೆ. ಇದೇ ಅಜಾಮಿಳನ ಕಥೆನಲ್ಲೂ ಆಗಿದ್ದು, ಅವನು 1% ಮಾಡಿದ್ದು ಅಷ್ಟೇ, ಆದ್ರೆ 100ರಷ್ಟು ಪ್ರತಿಫಲ ಕೃಷ್ಣ ಅವನಿಗೆ ಕೊಟ್ಟಿದ್ದು. ಶ್ಲೋಕ ಬಂದು, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಯಾರೆಲ್ಲ ಭಕ್ತಿಯನ್ನ ಏನಕ್ಕೆ ಮಾಡ್ಬೇಕು ಅಂತ ಕೇಳ್ತಾರೆ, ಅವರಿಗೆ ಈ ವಿಡಿಯೋವನ್ನ ನೀವು ಸೆಂಡ್ ಮಾಡಲೇಬೇಕು. ಹರೇ ಕೃಷ್ಣ. ಎಲ್ಲಿದೆ ಈ ಈಕ್ವಾಲಿಟಿ? ಯಾಕೆ ಕೆಲವರು ಶ್ರೀಮಂತರು ಮತ್ತೆ ಕೆಲವರು ಬಡವರಾಗಿದ್ದಾರೆ? ಮತ್ತೆ ನಾನೇ ಡಿಸೈಡ್ ಮಾಡಿಲ್ಲ ಇಂಥ ಕುಟುಂಬದಲ್ಲೇ ಹುಟ್ಟಬೇಕು ಅಂತ, ಆದ್ರೂ ಯಾಕೆ ಹುಟ್ಟಿದ್ದೀನಿ? ಯಾಕೆ ಅಂತಂದ್ರೆ ಇಲ್ಲಿ ಯಾವುದು ಬೈ ಚಾನ್ಸ್ ಆಗೋದಿಲ್ಲ, ಎಲ್ಲದಕ್ಕೂ ಕೂಡ ಕಾರಣ ಇದ್ದೇ ಇರುತ್ತೆ. ಅಂದ್ರೆ ಕೃಷ್ಣನೇ ಪ್ರಾಮಿಸ್ ಮಾಡಿದ್ರಲ್ಲ, ಈ ಲೈಫ್ ನಲ್ಲಿ ನೀನೇನಾದ್ರೂ 2% ಭಕ್ತಿಯನ್ನ ಮಾಡಿ ಬಿಟ್ಟಿದ್ದೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಿನಗೆ 3% ಇಂದ ಮಾಡೋ ತರ ಆಪರ್ಚುನಿಟಿ ಕೊಡೋದು ನನ್ನ ಜವಾಬ್ದಾರಿ ಅಂತ. ಅದೇ ರೀತಿಯಲ್ಲಿ ಕೃಷ್ಣ ಮುಂದಿನ ಜನ್ಮದಲ್ಲಿ ಭಕ್ತಿಯನ್ನ ಪೂರ್ಣ ಮಾಡ್ಲಿಕ್ಕಾಗಿ ಒಬ್ಬ ಶ್ರೀಮಂತನ ಮನೆಯಲ್ಲೋ ಅಥವಾ ಸುಸಂಸ್ಕೃತ ಬ್ರಾಹ್ಮಣ ಅಥವಾ ವೈಷ್ಣವರ ಮನೆಯಲ್ಲೋ ನಮ್ಮನ್ನ ಹುಟ್ಟೋ ಹಾಗೆ ಮಾಡಿ ಭಕ್ತಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕಾಗಿ ಅಪರ್ಚುನಿಟಿಯನ್ನ ಕೊಡ್ತಾರೆ. ಯಾರು ಪುನರ್ಜನ್ಮವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಕರ್ಮವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವರು ಬರೀ ಮೇಲ್ಮೈಯನ್ನ ನೋಡಿ ಅವನು ಶ್ರೀಮಂತನ ಮನೆಯಲ್ಲಿ ಹುಟ್ಬಿಟ್ನಪ್ಪ, ಅವನು ಯಾವುದೋ ಕುಟುಂಬದಲ್ಲಿ ಹುಟ್ಬಿಟ್ನಪ್ಪ ಅಂತ ಅನ್ಕೋಬಹುದು. ಆದ್ರೆ ಅದರ ಹಿಂದಿನ ಪರಿಶ್ರಮ ಹಿಂದಿನ ಜನ್ಮದಿಂದಲೂ ಬಂದಿರುತ್ತೆ. ನಾನು ಶ್ರೀಮಂತನ ಮನೆಯಲ್ಲಿ ಹುಟ್ಬಿಟ್ಟಿದ್ದೀನಿ, ನನಗೆ ಪವರ್ ಇದೆ, ಹಣ ಇದೆ ಅಂತ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ಮನುಷ್ಯ ಜನ್ಮದ ಅತ್ಯಂತ ಘೋರ ನಷ್ಟವಾಗುತ್ತೆ. ಯಾಕಂತಂದ್ರೆ ಈ ಮಾನವ ಜನ್ಮವನ್ನು ಕೊಟ್ಟಿರೋದೇ ಒಂದು ನಿರ್ದಿಷ್ಟ ಗುರಿಗೋಸ್ಕರ. ಅದೇನಪ್ಪಾ ಅಂತಂದ್ರೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ಬಿಟ್ಟು ಶುದ್ಧೀಕರಣ ಆಗ್ಲಿಕ್ಕೆ. ಹಾಗಾಗಿ ಯಾರಿಗೆಲ್ಲ ಈ ತರ ಆಪರ್ಚುನಿಟಿ ಸಿಗುತ್ತೆ, ಶ್ರೀಮಂತನ ಮನೆಯಲ್ಲಿ ಹುಟ್ಟೋದಾಗಿರ್ಬೋದು, ಅಥವಾ ಅಂದ್ರೆ ಒಬ್ಬ ವೈಷ್ಣವ ಅಥವಾ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟೋದಾಗಿರ್ಬೋದು. ಅಂದ್ರೆ ನಾನು ಇಲ್ಲಿ ಹೇಳ್ತಿರೋದು ಕಾಸ್ಟ್ ಬ್ರಾಹ್ಮಣಸ್ ಅಲ್ಲ, ಕೃಷ್ಣ ಯಾವ ರೀತಿ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಆ ರೀತಿಯ ಬ್ರಾಹ್ಮಣರು. ಸೊ ಇವರಿಗೆಲ್ಲ ನಿಜವಾಗ್ಲೂ ಒಂದು ಎನ್ವಿರಾನ್ಮೆಂಟ್ ಸೆಟ್ ಆಗ್ಬಿಟ್ಟಿರುತ್ತೆ ಭಕ್ತಿಯನ್ನ ಮಾಡ್ಲಿಕ್ಕೆ. ಸೊ ಅವ್ರೇನಾದ್ರೂ ಈ ಪೊಸಿಷನ್ ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಮತ್ತೆ ಅವ್ರು ಯಾವ ಜನ್ಮಕ್ಕೆ ಹೋಗ್ತಾರೆ ಅಂತ ಹೇಳಕ್ ಬರಲ್ಲ. ನಮ್ಮ ದಾಸ ಸಾಹಿತ್ಯದಲ್ಲಿ ದಾಸ ಹೇಳ್ತಾರೆ, ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದ ದುರ್ವಿಯೋಡು ಜನಿಸಿದನೋ ಕೃಷ್ಣ ಅಂತ. ಹಾಗಂದ್ರೆ ಈ ಭೂಲೋಕ ಏನಿದೆ ಇದು ಮೃತ್ಯು ಲೋಕ. ಇಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಈ ತರದ ರಿಯಲ್ ಪ್ರಾಬ್ಲಮ್ಸ್ ಇದಾವೆ. ಸೊ ಈ ರಿಯಲ್ ಪ್ರಾಬ್ಲಮ್ಸ್ ನ ಯಾರು ಸಾಲ್ವ್ ಮಾಡ್ತಾರೆ, ಅವರು ಈ ಮಾನವ ಜನ್ಮದ ಪರ್ಫೆಕ್ಷನ್ ಅಂದ್ರೆ ಪರಿಪೂರ್ಣತೆಯನ್ನ ಅಚೀವ್ ಮಾಡಿದ್ರು ಅಂತ ಅರ್ಥ. ಅದನ್ನ ನಾವು ಕೃಷ್ಣ ಪ್ರಜ್ಞೆಯಿಂದ ಅಥವಾ ಭಕ್ತಿಯಿಂದ ಅತಿ ಸುಲಭವಾಗಿ ಅಚೀವ್ ಮಾಡಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೃಷ್ಣಲ್ಲಿ ಹೇಳ್ತಾರೆ, ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನ ಮಹಾಭಯದಿಂದ ಕಾಪಾಡುತ್ತೆ ಅಂತ. ಹಾಗೆ ಈ ಪರಿಶ್ರಮದಲ್ಲಿ ಕುಗ್ಗೋದಾಗ್ಲಿ ಅಥವಾ ನಷ್ಟವಾಗೋದಾಗ್ಲಿ ಏನು ಇಲ್ಲ ಅಂತ ಕನ್ಫರ್ಮ್ ಕೂಡ ಮಾಡ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಅಥವಾ ಭಕ್ತಿಯನ್ನ ಹೇಗ್ ಮಾಡೋದು ಅಂತ ಕೃಷ್ಣ ಸ್ವಯಂ ಹೇಳ್ತಾ ಹೋಗ್ತಾರೆ. ನೋಡೋಣ. ಹರೇ ಕೃಷ್ಣ. ಇದ್ರೆ ಒಂದ್ ಗುರಿ ಇರಬೇಕು, ಆ ಗುರಿ ಮಹತ್ತರವಾದದ್ದು, ದಿ ಹೈಯೆಸ್ಟೇ ಆಗಿರ್ಬೇಕು. ಕೃಷ್ಣ ಗುರಿಯ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನ. ವ್ಯವಸಾಯ ಆತ್ಮಿಕ ಅಂದ್ರೆ ಭಕ್ತಿ ಯೋಗ ಅಥವಾ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆನಲ್ಲಿ ದೃಢವಾದ ಸಂಕಲ್ಪ ಹೊಂದಿರೋನು ಅಂತ. ಅವರಿಗೆ ಒಂದೇ ಗುರಿ ಇರುತ್ತಂತೆ, ಅದು ಭಗವಂತನ ಕೃಷ್ಣನ ತೃಪ್ತಿ. ಬರೀ ಭಗವಂತನ ಅಥವಾ ಕೃಷ್ಣನ ತೃಪ್ತಿಗೆ ಕೆಲಸ ಮಾಡಿದ್ರೆ ಬೇರೆಯವರಿಗೆಲ್ಲ ಏನು ಅಂತ ನೀವು ಕೇಳಿದ್ರೆ ಅದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಮರ ಇದೆ, ಆ ಮರದಲ್ಲಿ ರೆಂಬೆ, ಕೊಂಬೆ, ಎಲೆಗಳು ಎಲ್ಲವೂ ಇದಾವೆ. ಅದೇ ರೀತಿಯಲ್ಲಿ ರೂಟ್ ಅಂದ್ರೆ ಬೇರು ಕೂಡ ಇದೆ. ನಾವೇನಾದ್ರೂ ಮರದ ಎಲ್ಲಾ ಪಾರ್ಟ್ಸ್ಗಳಿಗೂ ಪೌಷ್ಟಿಕಾಂಶವನ್ನ ಒದಗಿಸ್ಬೇಕು ಅಂತಂದ್ರೆ ನಾವು ರೂಟ್ ಅಂದ್ರೆ ಬೇರಿಗೆ ನೀರನ್ನ ಹಾಕ್ಬೇಕು. ಅದೇ ನಿಟ್ಟಿನಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಬಂದು ಈ ಬೇರಿನ ತರ. ಯಾವಾಗ ನಾವು ಬೇರಿಗೆ ನೀರು ಹಾಕ್ತಿವಿ ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ ಕೃಷ್ಣನಿಗೋಸ್ಕರ ವರ್ಕ್ ಮಾಡ್ತೀವಿ, ಕೃಷ್ಣನ ತೃಪ್ತಿಗೋಸ್ಕರ, ಆಗ ಉಳಿದವರು ಉಳಿದೆಲ್ಲವೂ ಕೂಡ ಸಂತೃಪ್ತರಾಗ್ತಾರೆ ಅಂತ. ಮಹಾಭಾರತದ ಒಂದು ಉದಾಹರಣೆಯನ್ನ ತಗೊಳ್ಳಿ. ಯಾವಾಗ ಪಾಂಡವರೆಲ್ಲ ವನವಾಸದಲ್ಲಿ ಇರ್ತಾರೆ, ಆಗ ಋಷಿಮುನಿಗಳೆಲ್ಲ 1000 ಸಂಖ್ಯೆಯಲ್ಲಿ ಬಂದ್ಬಿಟ್ಟಿರ್ತಾರೆ. ಆಗ ಪಾಂಡವರ ಗುಡಿಸಲಿನಲ್ಲಿ ಏನು ಇರೋದಿಲ್ಲ,
ಕೊಡ್ಲಿಕ್ಕೆ. ಇಮಿಡಿಯೇಟ್ಲಿ ದ್ರೌಪದಿ ಕೃಷ್ಣನಿಗೆ ಬೇಡ್ಕೋತಾರೆ. ಆಗ ಕೃಷ್ಣ ಬಂದು ಉಳಿದಿರೋ ಒಂದೇ ಒಂದು ಅಗಳನ್ನ ನನಗೆ ಕೊಡು ಅಂತ ಹೇಳ್ತಾರೆ. ಆ ಅಗಳನ್ನ ಕೊಡ್ತಾರೆ. ಕೃಷ್ಣ ಆ ಒಂದು ಅಗಳನ್ನ ತಿಂದು ನನಗೆ ಸಂತೃಪ್ತಿ ಆಯ್ತು ಅಂದ ತಕ್ಷಣ ಆ ಋಷಿಮುನಿಗಳು ಯಾರೆಲ್ಲ 1000 ಸಂಖ್ಯೆಯಲ್ಲಿ ಬಂದಿದ್ರು ಅವರಿಗೆ ಎಷ್ಟೆಲ್ಲ ಆಯಾಸ ಆಗಿತ್ತು, ಹೊಟ್ಟೆ ಹಸಿವಾಗಿತ್ತು, ಎಲ್ಲ ಕೂಡ ಹೋಗ್ಬಿಡುತ್ತೆ, ಸಂತೃಪ್ತರಾಗ್ತಾರೆ. ಅಂದ್ರೆ ಯಾವಾಗ ಭಗವಂತನಿಗೆ ಸಂತೃಪ್ತಿ ಆಗುತ್ತೆ ಆಗ ಎಲ್ಲರಿಗೂ ಸಂತೃಪ್ತಿ ಆಗುತ್ತೆ ಅನ್ನೋದು ಪಾಯಿಂಟ್ ಇಲ್ಲಿ. ಹಾಗಾಗಿ ಈ ಭಕ್ತಿಯ ಮಾರ್ಗದಲ್ಲಿರೋರು ಪಾಪ ಪುಣ್ಯಗಳ ಲೆಕ್ಕ ಹಾಕೋದಿಲ್ಲ. ಹಾಗೆ ದ್ವಂದ್ವಗಳು ಅಂದ್ರೆ ಜಯ ಅಪಜಯ, ಲಾಭ ನಷ್ಟ, ಅವುಗಳಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಬ್ರಹ್ಮದೇವರು ಬೇಡ್ಕೊಳ್ತಾರಲ್ಲ, ಈಶ್ವರ ಪರಮಃ ಕೃಷ್ಣ ಅಂದ್ರೆ ಎಲ್ಲದರ ಕಂಟ್ರೋಲರ್ ನೀನು, ಸರ್ವ ಕಾರಣ ಕಾರಣಂ ಅಂದ್ರೆ ಎಲ್ಲದರ ಕಾರಣದ ಕಾರಣಕರ್ತ ನೀನೇ ಅಂತ. ಈ ಕೃಷ್ಣ ಪ್ರಜ್ಞೆನಲ್ಲಿರೋರಿಗೆ ಈ ಸರ್ವಕಾಲಿಕ ಸತ್ಯ ಗೊತ್ತಿರೋದ್ರಿಂದ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಈ ಒಂದು ಗುರಿಯನ್ನ ಮೀಟ್ ಆಗಬೇಕು ಅನ್ನೋ ದೃಢ ಸಂಕಲ್ಪವನ್ನ ಮಾಡಿರ್ತಾರೆ. ಮತ್ತೆ ಈ ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿನಲ್ಲಿ ಯಾರಿರೋದಿಲ್ಲ ಅವರಿಗೆ ದೃಢ ಸಂಕಲ್ಪವಿರೋದಿಲ್ಲ. ಹಾಗೆ ಅವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಅವರಿಗೆ ಒಂದಲ್ಲ ಗುರಿ, 100 ಗುರಿಗಳು ಛಿದ್ರವಾಗಿರುತ್ತೆ. ಮುಂದಿನ ಶ್ಲೋಕದಲ್ಲಿ ವೇದಗಳ ಮಾತಿಗೆ ಮರಳಾಗಬೇಡಿ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ ಕೃಷ್ಣ. ಏನು ಅಂತ ನೋಡೋಣ. ಹರೇ ಕೃಷ್ಣ. ಕೃಷ್ಣ ಒಂದು ಬಿಗ್ ವಾರ್ನಿಂಗ್ ನ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಏನಪ್ಪಾ ಅಂತಂದ್ರೆ ದಡ್ಡರಾಗಬೇಡಿ, ಅಲ್ಪ ಜ್ಞಾನಿಗಳಾಗಬೇಡಿ ಅಂತ. ಏನಿದು ಅಲ್ಪಜ್ಞಾನಿ ಅಂತಂದ್ರೆ ಕೃಷ್ಣ ಹೇಳ್ತಾರೆ, ವೇದಗಳಲ್ಲಿ ಕರ್ಮಕಾಂಡ ಅನ್ನೋ ಭಾಗ ಬರುತ್ತೆ, ಅದರಲ್ಲಿ ಶಿಫಾರಸ್ ಮಾಡ್ತಾರೆ, ನಿನಗೆ ಈ ಅಧಿಕಾರ ಬೇಕು ಅಂತಂದ್ರೆ ನೀನು ಈ ಯಾಗ ಮಾಡಬೇಕು ಅಥವಾ ಈ ವ್ರತ ಮಾಡಬೇಕು, ನಿನ್ಗೆ ಒಳ್ಳೆಯ ಜನ್ಮ ಬೇಕು, ಶ್ರೀಮಂತ ಆಗ್ಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಹಾಗೆ ಸ್ವರ್ಗಲೋಕದ ಪ್ರಾಪ್ತಿ ಆಗ್ಬೇಕು, ಇಂದ್ರಿಯ ತೃಪ್ತಿ 100% ಇರಬೇಕು, ಈ ತರ ಇದ್ರೆ ನೀನು ಈ ತರದ ಕಾರ್ಯಗಳನ್ನ ಮಾಡಬೇಕು ಅಂತ ವೇದಗಳು ಹೇಳ್ಕೊಡ್ತವೆ. ಆದ್ರೆ ಇಂತಹ ಹೂವಿನಂತಹ ಮಾತಿಗೆ ಯಾರು ಮರಳಾಗ್ತಾನೆ ಅವನು ಅಲ್ಪಜ್ಞಾನಿ, ಅವನು ಮೂರ್ಖ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ನೀವ್ ಹೇಳ್ಬೋದು, ಅರೆ ಎಲ್ಲ ಚೆನ್ನಾಗೇ ಇದೆಯಲ್ಲ, ಎಲ್ಲ ಒಳ್ಳೆದನ್ನ ಕೇಳ್ತಾ ಇರೋದು, ಅವರೇ ಮೂರ್ಖರಾಗ್ತಾರೆ, ಅವರಿಗೆ ಅಲ್ಪಜ್ಞಾನಿಗಳಾಗ್ತಾರೆ ಅಂತ. ಧರ್ಮರಾಯ ಯುಧಿಷ್ಠರನಿಗೆ ಯಮ ಯಕ್ಷ ಪ್ರಶ್ನೆಯನ್ನ ಕೇಳ್ತಾರೆ, ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದ ವಿಷಯ ನಿನ್ನ ಪ್ರಕಾರ ಯಾವುದು ಅಂತ. ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ಪ್ರತಿಯೊಬ್ಬನು ಕೂಡ ತನ್ನ ಬದುಕಿನಲ್ಲಿ ಕುಟುಂಬಸ್ಥರು ಸಾಯೋದನ್ನ, ತನ್ನ ಫ್ರೆಂಡ್ಸ್ ಸಾಯೋದನ್ನ, ಹಿತಮಿತ್ರರು ಸಾಯೋದನ್ನ ನೋಡ್ತಾನೆ ಇರ್ತಾನೆ. ಆದ್ರೆ ತನಗೆ ಯಾವತ್ತೂ ಕೂಡ ಸಾವು ಬರೋದಿಲ್ಲ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇರ್ತಾನೆ. ಇದು ನಾನು ಕಂಡಂತ ಒಂದು ಅದ್ಭುತ ದೃಶ್ಯ ಅಂತ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ. ಹಾಗಂದ್ರೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಮೊಮೆಂಟ್ಗೆ ನಮಗೆ ಡೆತ್ ಬರ್ಬೋದು, ಈ ಬಾಡಿ ಯೂಸ್ಲೆಸ್ ಆಗೋಗುತ್ತೆ. ಆದ್ರೂ ಕೂಡ ಈ ದೇಹಕ್ಕೋಸ್ಕರ ಕಂಫರ್ಟ್ ನ ಹುಡುಕ್ತಾ ನಮ್ಮ ಟೈಮ್ ಅನ್ನ, ನಮ್ಮ ಜೀವನವನ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಕೃಷ್ಣ ನಮ್ಮನ್ನ ಅಜ್ಞಾನಿಗಳು, ಅಲ್ಪಜ್ಞಾನಿಗಳು ಅಂತ ಕರಿತಾ ಇರೋದು. ಯಾಕಂತಂದ್ರೆ ನಾನು ಶ್ರೀಮಂತನಾಗಿರ್ಬೋದು ಅಥವಾ PhD ಹೋಲ್ಡರ್ ಆಗಿರ್ಬೋದು, ಆದ್ರೆ ಈ ಕ್ಷಣಕ್ಕೆ ಡೆತ್ ಅಂದ್ರೆ ಸಾವು ಬಂತು ಅಂತಂದ್ರೆ ಈ ದೇಹವನ್ನ ಬಿಟ್ಟು ನೆಕ್ಸ್ಟ್ ದೇಹಕ್ಕೆ ಹೋಗ್ಬೇಕು. ಆ ದೇಹದಲ್ಲಿ ಯಾವ ಸಿಚುವೇಶನ್ ಇರುತ್ತೆ ಅಂತ ಗೊತ್ತಿಲ್ಲ. ಆ ದೇಹ ಮಾನವನ ದೇಹವೇ ಆಗಿರುತ್ತೆ ಅಂತಾನೂ ಗೊತ್ತಿಲ್ಲ. ಆ ದೇಹ ಬೆಕ್ಕಿನದ್ದು, ನಾಯಿಯದ್ದು ಅಥವಾ ಯಾವುದೋ ಪ್ರಾಣಿಯದ್ದು ಆಗಿತ್ತು ಅಂತಂದ್ರೆ ಅವನ ಶ್ರೀಮಂತಿಕೆ ಅಥವಾ PhD ಮಾಡಿದ್ದು ಯಾವ ಪ್ರಯೋಜನಕ್ಕೆ ಬಂತು ಅಂತ ಇದರ ಅರ್ಥ. ಅಂದ್ರೆ ನಾವು ಶಾಶ್ವತವಾದ ಆತ್ಮಕ್ಕೋಸ್ಕರ ಕೆಲಸ ಮಾಡೋದನ್ನ ಬಿಟ್ಟು ಅಶಾಶ್ವತವಾದ ಈ ದೇಹಕ್ಕೋಸ್ಕರ ನಾವು ಒಂದು ಕಂಫರ್ಟ್ನ ಕೊಡ್ಲಿಕ್ಕೆ ಏನೇನೋ ಮಾಡ್ತಾ ಇರ್ತೀವಿ. ಹಾಗಾಗಿ ಕೃಷ್ಣ ಈ ವೇದಗಳಲ್ಲಿ ಈ ತರ ಹೂವಿನಂತ ಮಾತುಗಳನ್ನ ಹೇಳಿ ನಿಮ್ಮನ್ನ ಮೋಹಕ್ಕೆ ಒಳಗೆ ಮಾಡ್ತವೆ, ಅದರಿಂದ ಹೋಗಬೇಡಿ ಅನ್ನೋ ವಾರ್ನಿಂಗು ಕೂಡ ಇದೆ. ಹಾಗೆ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅನ್ನೋ ಇನ್ವಿಟೇಷನ್ ಕೂಡ ಇದೆ. ಈ ಶ್ಲೋಕ ಬಂದು ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ವಿಪಶ್ಚಿತಃ ವೇದವಾದ ರಥಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಕೆಲವೊಬ್ಬರಿಗೆ ನೀವು ಎಷ್ಟೇ ಹೇಳಿ ಭಗವಂತನ ಭಕ್ತಿ ಬರೋದೇ ಇಲ್ಲ. ಏನಕ್ಕೆ ಅಂತ ಗೊತ್ತಾ? ಯಾಕೆ ಅಂತ ಕೃಷ್ಣನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಅತಿಯಾಗಿ ಭೋಗದ ವಿಷಯದಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ ಮತ್ತೆ ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟ್ಕೊಂಡಿರ್ತಾರೆ, ಸೊ ಇಂಥ ವಿಷಯಗಳಿಂದ ಎಲ್ಲ ಅವರ ಚಿತ್ತ ಭ್ರಮಣೆ ಆಗಿರೋದ್ರಿಂದ ಅವರಲ್ಲಿ ಸ್ಥಿರವಾದ ಮನಸ್ಸು ಬರೋದಿಲ್ಲ. ಹಾಗಾಗಿ ಭಗವಂತನ ಭಕ್ತಿ ಸೇವೆಗಳಲ್ಲಿ ದೃಢ ಸಂಕಲ್ಪ ಬರೋದು ಯಾವುದೇ ರೀತಿಯಾದ ಚಾನ್ಸ್ ಇಲ್ಲ ಅಂತ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅವರಿಗೆ ಐಹಿಕ ವಿಷಯಗಳಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ಅವರು ಇಂದ್ರಿಯಗಳಿಗೆ ಯಾವಾಗಲೂ ಸುಖ ಬೇಕು ಅಂತ ಬಯಸ್ತಾ ಇರ್ತಾರೆ. ಆ ಸುಖ ಯಾವಾಗ ಅವರಿಗೆ ಸಿಗೋದಿಲ್ಲ, ಇಮಿಡಿಯೇಟ್ಲಿ ವಿಚಲಿತರಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಇಲ್ಲ ಏನೋ ಒಂದು ಮಾಡ್ಕೋತಾರೆ. ಅಂದ್ರೆ ಈ ದ್ವಂದ್ವಗಳಲ್ಲಿ ಅವರು ಅವರ ಬದುಕನ್ನ ಸಾಗಿಸ್ತಾ ಇರ್ತಾರೆ. ಈ ದೇಹದ ಕ್ಷಣಿಕ ಆನಂದವೇ ಒಂದು ಮಹತ್ತರವಾದ ಆನಂದ ಅನ್ನೋ ರೀತಿನಲ್ಲಿ ಬದುಕ್ತಾ ಇರ್ತಾರೆ. ಹಾಗಾಗಿ ಭಗವಂತನ ಪ್ರೇಮವಾಗ್ಲಿ, ಭಗವಂತನ ಭಕ್ತಿಯಲ್ಲಿರೋ ಆನಂದವಾಗ್ಲಿ ಅವ್ರಿಗೆ ಟೇಸ್ಟ್ ಮಾಡ್ಲಿಕ್ಕೂ ಕೂಡ ಸಿಗೋದಿಲ್ಲ. ಶ್ಲೋಕ ಬಂದು ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಈ ಪಾಪ ಏನೋ ಕೆಟ್ಟದ್ದು ಮಾಡಲ್ಲ, ಆದ್ರೆ ಈ ಪುಣ್ಯವನ್ನು ಯಾಕೆ ಮಾಡಬಾರ್ದು? ಅದರಿಂದ ಏನಾಗತ್ತೆ?
ಯಾಕೆ ಅಂತ ಅಂದ್ರೆ ನೀವೇನಾದ್ರೂ ಒಂದು ಪಾಪ ಮಾಡಿದ್ರಿ ಅಂತಂದ್ರೆ ಅದ್ರ ರಿಸಲ್ಟ್ ಅಂದ್ರೆ ನೀವು ತೊಂದರೆಯನ್ನ ಅನುಭವಿಸ್ಬೇಕು. ಆ ತೊಂದರೆಯನ್ನ ಈ ಮರ್ತ್ಯ ಲೋಕ ಅಂದ್ರೆ ಭೂಲೋಕಗಳಲ್ಲೇ ಅನುಭವಿಸ್ಬೇಕು. ಹಾಗೆ ಪುಣ್ಯವನ್ನ ಮಾಡಿದ್ರಿ, ಆ ಪುಣ್ಯದ ರಿಸಲ್ಟ್ ನ ಕೂಡ ನೀವು ಅನುಭವಿಸೋ ತನಕ ಈ ಮರ್ತ್ಯ ಲೋಕ ಅಂದ್ರೆ ಭೂಲೋಕವನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ತುಂಬಾ ಪುಣ್ಯವನ್ನ ಗಳಿಸಿ ಸ್ವರ್ಗಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಸಾವಿದೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗಾಗಿ ಕೃಷ್ಣ ಅರ್ಜುನಿಗೆ ಅಡ್ವೈಸ್ ಮಾಡ್ತಾ ಇರೋದು, ನೀನು ಆತ್ಮನಿಷ್ಠನಾಗ್ಬೇಕು. ನೀನು ಈ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಈ ದೇಹದ ಬಂಧನಕ್ಕೆ ಒಳಗಾಗಬೇಡ. ಈ ಲಾಭ ನಷ್ಟ, ಜಯ ಅಪಜಯ, ಯೋಗಕ್ಷೇಮದಲ್ಲಿ ಚಿಂತೆ, ಇದನ್ನೆಲ್ಲ ನೀನು ಮೀರಿದವನಾಗ್ಬೇಕು. ಅಂದ್ರೆ ದ್ವಂದ್ವಗಳಿಂದ ನೀನು ಮುಕ್ತನಾಗ್ಬೇಕು ಅಂತ ಕೃಷ್ಣನ ಉಪದೇಶ ಇಲ್ಲಿ. ಆದ್ರೆ ವೇದಗಳ ಕರ್ಮಕಾಂಡದ ಭಾಗದಲ್ಲಿ ಇಂದ್ರಿಯ ತೃಪ್ತಿಗೋಸ್ಕರ ಏನ್ ಮಾಡಬೇಕು, ಸ್ವರ್ಗಕ್ಕೆ ಯಾವ ರೀತಿ ಏರ್ಬೇಕು, ಮತ್ತೆ ಅದರಲ್ಲಿ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ಬಗ್ಗೆ ಬಹಳ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಆ ತ್ರೈಗುಣ್ಯ ಅಂತಂದ್ರೆ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಈ 3 ಗುಣದಲ್ಲಿ ನಾವೇನಾದ್ರು ಸಿಕ್ಕಾಕೊಂಡ್ವಿ ಅಂತಂದ್ರೆ ಮತ್ತೆ ದ್ವಂದ್ವಕ್ಕೆ ಒಳಪಡ್ತೀವಿ. ಈ ದ್ವಂದ್ವಕ್ಕೆ ಒಳಪಟ್ವಿ ಅಂತಂದ್ರೆ ನಾನೇ ಈ ದೇಹ ಅಂದ್ಕೊಂತೀವಿ, ನಾನು ಆತ್ಮ ಅನ್ನೋದನ್ನ ಮರ್ತು ಬಿಡ್ತೀವಿ, ಆತ್ಮಕ್ಕೋಸ್ಕರ ಕೆಲಸ ಮಾಡೋದನ್ನ ಮರಿತೀವಿ. ಹಾಗಾಗಿ ಕೃಷ್ಣ ಅರ್ಜುನಿಗೆ ಹೇಳಿದ್ದು ಈ ತ್ರೈಗುಣ್ಯಗಳನ್ನ ನೀನು ಮೀರಿದವನಾಗಬೇಕು ಅಂತ. ಶ್ಲೋಕ ಬಂದು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ರು ವೇದಗಳ ಹೂವಿನಂತ ಮಾತಿಗೆ ಮರಳಾಗಬೇಡಿ ಅಂತ. ಹಾಗಾದ್ರೆ ಈ ವೇದಗಳೆಲ್ಲ ಯಾಕಿದೆ? ಈ ಶ್ಲೋಕದಲ್ಲಿ ಒಂದು ಲಾಜಿಕ್ ನ ಕೊಟ್ಟು ಕೃಷ್ಣ ಅರ್ಥ ಮಾಡಿಸ್ತಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಸುಮಾರು ಬಾವಿಗಳಿರ್ತಾ ಇದ್ವು. ಒಂದು ಬಾವಿ ಡ್ರಿಂಕಿಂಗ್ ಪರ್ಪಸ್ ಅಂದ್ರೆ ಕುಡಿಯೋಕೆ ಯೂಸ್ ಮಾಡಿದ್ರೆ, ಇನ್ನೊಂದು ಬಾವಿ ಮೈ ತೊಳಿಲಿಕ್ಕೆ ಯೂಸ್ ಮಾಡ್ತಾ ಇದ್ರು, ಮತ್ತೊಂದು ಬಾವಿ ಬಟ್ಟೆ ತೊಳಿಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಆದ್ರೆ ನೀವೇನಾದ್ರೂ ಒಂದು ನದಿಗೆ ಅಥವಾ ದೊಡ್ಡ ಜಲಾಶಯಕ್ಕೆ ಹೋದ್ರೆ ಈ ಎಲ್ಲಾ ಚಟುವಟಿಕೆಗಳನ್ನ ಒಂದೇ ಕಡೆ ಮಾಡ್ಬಿಡ್ಬೋದು. ಅಂದ್ರೆ ಹಲವಾರು ಸಣ್ಣ ಬಾವಿಗಳು ಮಾಡೋ ಕೆಲಸವನ್ನ ಒಂದು ನದಿ ಅಥವಾ ದೊಡ್ಡ ಜಲಾಶಯ ಮಾಡುತ್ತೆ ಅಂತ. ಅದೇ ರೀತಿಯಲ್ಲಿ ವೇದಗಳ ಹಿಂದಿರುವ ಉದ್ದೇಶವನ್ನ ಯಾರು ತಿಳ್ಕೊಂಡಿರ್ತಾನೆ ಅವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತೆ ಅಂತ. ನೀವು ನೋಡಿದ್ರೆ ವೇದಗಳ ಕರ್ಮಕಾಂಡ ಭಾಗದಲ್ಲಿ ಹೇಳಿರೋ ಯಾಗ, ಯಜ್ಞ, ವಿಧಿಗಳ ಮೂಲ ಉದ್ದೇಶವೂ ಕೂಡ ಕ್ರಮೇಣವಾಗಿ ಆತ್ಮಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹ ಮಾಡೋದೇ ಆಗಿದೆ. ಹಾಗಾದ್ರೆ ವೇದಗಳ ಅಧ್ಯಯನದ ಗುರಿ ಏನಪ್ಪಾ ಅಂತಂದ್ರೆ ಎಲ್ಲದಕ್ಕೂ ಮೂಲ ಕಾರಣನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು. ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣನ ಹೇಳ್ತಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಅಂದ್ರೆ ನೀವೆಲ್ಲ ನನ್ನ ಅಂಶಗಳು ಅಂತ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರದ ಅರ್ಥ ಕೃಷ್ಣನ್ನ ಮತ್ತೆ ಕೃಷ್ಣನೊಡನೆ ನಮಗಿರೋ ಅನಂತವಾದ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದೇ ಆಗಿದೆ. ಮತ್ತೆ 15ನೇ ಅಧ್ಯಾಯದಲ್ಲೂ ಕನ್ಫರ್ಮ್ ಮಾಡ್ತಾರೆ, ವೇದಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ ಅಂತ. ಹಾಗಂದ್ರೆ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ಕೃಷ್ಣ, ವೇದಾಂತದ ಕರ್ತೃ ಕೃಷ್ಣ, ಹಾಗೆ ವೇದಗಳನ್ನ ತಿಳಿದವನು ಕೃಷ್ಣ ಅಂತ. ಇದು ಮೇನ್ ಪರ್ಪಸ್. ಈ ಮೇನ್ ಪರ್ಪಸ್ನ ಬಿಟ್ಟು ನೀನು ಸ್ವರ್ಗಲೋಕಕ್ಕೆ ಹೋಗ್ತೀನಿ, ಇಲ್ಲ ನನಗೆ ಒಳ್ಳೆ ಜನ್ಮ ಬೇಕು, ಒಳ್ಳೇದು ಅದು ಬೇಕು, ಇದು ಬೇಕು ಅಂತ ಕೇಳಿ ನೀನು ಇಲ್ಲೇ ಇದ್ದು ಆತ್ಮ ಸಾಕ್ಷಾತ್ಕಾರವನ್ನು ಅಚೀವ್ ಮಾಡಲಿಲ್ಲ ಅಂತಂದ್ರೆ ಮೂಲ ಸ್ಪಿರಿಟ್ನ ನೀನು ಕಳ್ಕೊಂಡು ಬಿಡ್ತೀಯ ವೇದಗಳನ್ನ ಅಧ್ಯಯನ ಮಾಡೋದು ಅಂತ. ಹಾಗಾಗಿ ಕೃಷ್ಣ ಎಚ್ಚರಿಸಿದ್ದು ವೇದಗಳ ಹೂವಿನ ಭಾಷೆಯಿಂದ ನೀನು ಮರಳಾಗಬೇಡ ಅಂತ. ಹಾಗಾಗಿ ಶ್ರೀಮದ್ ಭಾಗವತ ಕೂಡ ಇದನ್ನು ದೃಢಪಡಿಸುತ್ತೆ. ವೇದಗಳ ಮೂಲ ಉದ್ದೇಶ ಕೃಷ್ಣನ ಅರ್ಥ ಮಾಡಿಕೊಳ್ಳೋದು, ಹಾಗೆ ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗೋದು. ಹಾಗಾಗಿ ಭಗವಂತ ಶ್ರೀಕೃಷ್ಣನ ಪವಿತ್ರ ನಾಮವನ್ನ ಯಾರು ಜಪಿಸಿ ಆನಂದದಲ್ಲಿ ಮುಳುಗಿದಾನೆ ಅವನು ಮಹಾತ್ಮ ಮತ್ತೆ ಅತ್ಯುನ್ನತ ವೇದಾಂತಿ ಅಂತ. ಶ್ಲೋಕ ಬಂದು, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಮುಂದಿನ ಶ್ಲೋಕ ನಿಮ್ಮೆಲ್ಲರ ಫೇವ್ರೆಟ್ ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ತೆ. ಅದನ್ನು ಮಿಸ್ ಮಾಡ್ಕೋಬೇಡಿ. ಹರೇ ಕೃಷ್ಣ. ಈಗ ನಮ್ಮೆಲ್ಲರ ನೆಚ್ಚಿನ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಅಕರ್ಮಣಿ. ಹಾಗಂದ್ರೆ ನಿನಗೆ ನಿಯೋಜಿತವಾದ ಕರ್ತವ್ಯಗಳನ್ನ ಮಾಡೋದ್ರಲ್ಲಿ ಅಷ್ಟೇ ಅಧಿಕಾರ ಇರೋದು, ಅದರ ಫಲದಲ್ಲಿ ನಿನಗೆ ಅಧಿಕಾರವಿಲ್ಲ. ಮತ್ತೆ ಅದರಿಂದ ಬರೋ ಕರ್ಮಫಲಕ್ಕೆ ನೀನೇ ಕಾರಣ ಅಂತ ಬಯಸೋಂಗಿಲ್ಲ. ಹಾಗಂತ ಆ ಕರ್ಮನ ಮಾಡೋದಿಲ್ಲ ಅಂತನೂ ನೀನು ಹೇಳೋಂಗಿಲ್ಲ, ಮನಸ್ಸಿಗೂ ಕೂಡ ಬರಬಾರ್ದು ಅಂತ. ಒಬ್ಬೊಬ್ರು ಯೋಚನೆ ಮಾಡ್ಬೋದು, ಅರೆ ನಾನೇ ಈ ಕರ್ಮ ಅಂದ್ರೆ ಹಾರ್ಡ್ ವರ್ಕ್ನ ಮಾಡ್ತಾ ಇರೋದು, ಆದ್ರೆ ಇದರಲ್ಲಿ ನನಗೆ ಫಲದ ಅಧಿಕಾರ ಇಲ್ಲ, ಮತ್ತೆ ನಾನು ಕಾರಣಕರ್ತನೂ ಅಲ್ಲ ಅಂತ ಹೇಳ್ತಿದಾರಲ್ಲ, ಹೇಗಿದು ಅಂತ. ಬನ್ನಿ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಈ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇರೋದು ಇಮಿಡಿಯೇಟ್ ರಿಸಲ್ಟಿಗಲ್ಲ, ಅಲ್ಟಿಮೇಟ್ ರಿಸಲ್ಟಿಗೋಸ್ಕರ. ಈಗ ಅರ್ಜುನ್ನ ಪಾಲಿಗೆ ಇಮಿಡಿಯೇಟ್ ರಿಸಲ್ಟ್ ಏನು? ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಗೆಲ್ಲೋದೇ ಇಮಿಡಿಯೇಟ್ ರಿಸಲ್ಟ್. ಆದ್ರೆ ಕೃಷ್ಣ ಎಲ್ಲಿ ಹೇಳ್ತಿದ್ದಾರೆ, ನೀನು ಫಲವನ್ನ ಬಯಸಬೇಡ ಅಂತ. ಫಲವನ್ನೇ ಬಯಸದೆ ಅರ್ಜುನ ಯಾವ ರೀತಿ ಗೆಲ್ತಾನೆ? ಆದ್ರಿಂದ ಕೃಷ್ಣ ಭಗವದ್ಗೀತೆಯನ್ನ ಇಮಿಡಿಯೇಟ್ ರಿಸಲ್ಟ್ಗೋಸ್ಕರ ಹೇಳ್ತಾ ಇಲ್ಲ, ಅಲ್ಟಿಮೇಟ್ ರಿಸಲ್ಟ್ಗೋಸ್ಕರ ಅರ್ಜುನ್ಗೆ ಅಷ್ಟೇ ಅಲ್ಲ ನಮಗೆಲ್ಲ ಹೇಳ್ತಾ ಇರೋದು.
ಈ ಅಲ್ಟಿಮೇಟ್ ರಿಸಲ್ಟ್, ಅಂತಿಮ ಫಲಿತಾಂಶ ಏನು ಅಂತ ನಾವು ಹಿಂದಿನ ಶ್ಲೋಕಗಳೆಲ್ಲ ಕಳ್ಕೊಂಡ್ಬಂದ್ವಿ. ಅದು ಅಮೃತತ್ವಾಯ ಕಲ್ಪತೆ, ಹಾಗಂದ್ರೆ ಮೋಕ್ಷವನ್ನ ಪಡೆದುಕೊಳ್ಳೋದು. ಮೋಕ್ಷವನ್ನ ಪಡೆದುಕೊಳ್ಳುವ ವ್ಯಕ್ತಿಯ ಗುಣ ಹೇಗಿರಬೇಕು? ಸುಖ ದುಃಖ, ಜಯ ಅಪಜಯ, ಲಾಭ ನಷ್ಟ, ಈ ಎಲ್ಲ ಸನ್ನಿವೇಶಗಳಲ್ಲೂ ಸಮಚಿತ್ತನಾಗಿ ಸಮಾನ ಮನಸ್ಥಿತಿಯಿಂದ ಇರಬೇಕು. ಅವನು ಮೋಕ್ಷಕ್ಕೆ ಅಧಿಕಾರಿ ಅಂತ. ಹಾಗಾಗಿ ಈ ಅಲ್ಟಿಮೇಟ್ ರಿಸಲ್ಟ್ಗೋಸ್ಕರ ಕೃಷ್ಣ ನಮ್ಮನ್ನೆಲ್ಲ ತಯಾರು ಮಾಡ್ತಾ ಇರೋದು ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕದ ಮೂಲಕ. ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳಿದ್ದು? ಕರ್ಮಫಲದ ಕಾರಣಕರ್ತ ನೀನು ಅಂತ ಭಾವಿಸೋಂಗಿಲ್ಲ ಅಂತ. ಹಾಗಾದ್ರೆ ಬಂದಿರೋ ಕರ್ಮಫಲಕ್ಕೆ ಕಾರಣ ಯಾರು ಅಂತ ನೀವು ಕೇಳ್ಬೋದು. ಲಾಜಿಕಲಿ ಅರ್ಥ ಮಾಡ್ಕೊಂಡ ಬನ್ನಿ. ನಾನು ಇವಾಗ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರೂ ವೈರಲ್ ಹೋಯ್ತು ಅಂತ ತಿಳ್ಕೊಳ್ಳಿ, ಅದು ಕರ್ಮಫಲ. ಈಗ ಇದರ ಕಾರಣಕರ್ತ ನಾನು ಒಬ್ಬನೇ ಆಗೋದಿಲ್ಲ. ಹೇಗೆ ಅಂತ ಹೇಳ್ತೀನಿ. ನಂಬರ್ 1, ನಾನು ರೆಕಾರ್ಡ್ ಮಾಡ್ತಿರೋ ಈ ಮೈಕ್ ಅಥವಾ ಈ ಕ್ಯಾಮ್ರಾ ಏನಿದೆ ಅದರ ಹೆಲ್ಪ್ ನಾನು ತಗೊಳ್ತಾ ಇದ್ದೀನಿ. ನಂಬರ್ 2, ನೇಚರ್ ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾ ಇದೆ. ನಂಬರ್ 3, ನನ್ನ ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ನನಗೆ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಇದೇ ರೀತಿ ಚೆನ್ನಾಗಿ ಮಾತಾಡ್ಲಿಕ್ಕಾಗಲ್ಲ. ನಂಬರ್ 4, ಈ ವಿಡಿಯೋ ರೆಕಾರ್ಡ್ ಆದ್ಮೇಲೆ ಯಾರೋ ಕ್ರಿಯೇಟ್ ಮಾಡಿರೋ ಅಪ್ಲಿಕೇಶನ್ ನಾವು ಯೂಸ್ ಮಾಡಿ ಎಡಿಟಿಂಗ್ ಮಾಡ್ತೀನಿ, ಅಂದ್ರೆ ಅವರ ಹೆಲ್ಪ್ ಅಂದ್ರೆ ಸಪೋರ್ಟ್ ಕೂಡ ತಗೊಂಡೆ. ನಂಬರ್ 5, ಈ ವಿಡಿಯೋನ ನೋಡಿ ನೀವೆಲ್ಲ ಸೇರಿ ವೈರಲ್ ಮಾಡಿದ್ರಿ. ನಂಬರ್ 6, ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟೋ, ಅಂದ್ರೆ ಎಲ್ಲರ ಹಾರ್ಟ್ ನಲ್ಲಿ ಕುತ್ಕೊಂಡಿರೋ ಪರಮಾತ್ಮ. ಸೊ ಇವಾಗ ಹೇಳಿ, ಈ ವಿಡಿಯೋ ವೈರಲ್ ಹೋಯ್ತು, ಅದು ಕರ್ಮಫಲ. ಈಗ ಇದರಲ್ಲಿ ಯಾರ್ಯಾರ್ದೆಲ್ಲ ಶೇರ್ಸ್ ಇದೆ ಅಂತ. ಹಾಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಅದರ ಕಾರಣಕರ್ತರು ನಾವು ಆಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ಕರ್ಮಫಲದ ಅಧಿಕಾರಿ ನೀನಲ್ಲ, ನೀನೇ ಕಾರಣಕರ್ತ ಅಂತಾನು ಬಯಸೋಂಗಿಲ್ಲ ಅಂತ. ಹಾಗಾದ್ರೆ ಕರ್ಮಫಲದ ಅಧಿಕಾರಿ ಮತ್ತು ಕಾರಣಕರ್ತ ಯಾರು? ಅದು ಬೇರೆ ಯಾರು ಅಲ್ಲ, ಸ್ವಯಂ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಆಗಿರ್ತಾರೆ. ಬ್ರಹ್ಮದೇವರು ಪ್ರೇ ಮಾಡ್ತಾರೆ ಸರ್ವ ಕಾರಣ ಕಾರಣಂ ಅಂತ, ಅಂದ್ರೆ ಎಲ್ಲದರ ಕಾರಣದ ಕಾರಣಕರ್ತ ನೀನೇ ಓ ಕೃಷ್ಣ ಅಂತ. ಹಾಗಾಗಿ ಕೃಷ್ಣಲ್ಲಿ ಹೇಳಿದ್ದು ಫಲವನ್ನ ಬಯಸ್ಬೇಡ, ಫಲವನ್ನ ನಾನು ಕೊಡ್ತೀನಿ ಅಂತ. ನೀವು ಇದೇ ತರ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಂಡಿದ್ರಾ ಅಥವಾ ಡಿಫ್ರೆಂಟ್ ಆಗಿ ಅರ್ಥ ಮಾಡ್ಕೊಂಡಿದ್ರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹರೇ ಕೃಷ್ಣ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ನೀವೇನಾದ್ರೂ ಈ ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕನ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಅಪ್ಲೈ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ಯಾವುದೇ ಕೆಲಸ ಆಗಿರ್ಲಿ ಅದರಲ್ಲಿ ನಿಮಗೆ 90% ವರಿ ಇರೋದೇ ಇಲ್ಲ. ನಾವು ಆಕ್ಚುಲಿ ನೋಡಿದ್ರೆ ತಲೆ ಕೆಡಿಸ್ಕೊಳ್ಳೋದೇ ರಿಸಲ್ಟ್ ಬಗ್ಗೆ. ಒಬ್ಬ ಆಟಗಾರ ಮೈದಾನದಲ್ಲಿ ರಿಸಲ್ಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದ ಅಂತಂದ್ರೆ ಅವನ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಯಾವ ರೀತಿ ಕೊಡೋಕ್ಕಾಗುತ್ತೆ? ಅದೇ ರೀತಿನಲ್ಲಿ ವಿದ್ಯಾರ್ಥಿ ರಿಸಲ್ಟ್ ಬಗ್ಗೆನೇ ಯಾವಾಗಲೂ ಥಿಂಕ್ ಮಾಡ್ತಾ ಇದ್ದ ಅಂತಂದ್ರೆ ಅವ್ನು ಯಾವ ರೀತಿ ಚೆನ್ನಾಗಿ ಓದ್ಕೋಬಹುದು. ಸೊ ನಾವು ಈ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡೋದೇ ನಾನೇ ಇದರ ಒಡೆಯ, ನಾನೇ ಇದರ ಕಾರಣಕರ್ತರು ಅಂತ ಅನ್ಕೊಂಡು. ನಾನು ಮಾಡೋ ಕೆಲಸದಿಂದ ಫಲಿತಾಂಶ ಪೂರ್ಣವಾಗಿ ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ಅವಾಗ ಅನ್ಕೊಂತೀವಿ. ಅವಾಗಲೇ ಈ ವರಿಗಳು, ಟೆನ್ಷನ್ಗಳು ನಮಗಾಗೋದು. ಆದರೆ ಸತ್ಯವಾಗಿ ನೋಡಿದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಕಲ್ತ್ರಿ ಯಾರ್ಯಾರೆಲ್ಲ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ನಾವು ಶೇರ್ ಕೊಡಬೇಕು ಅಂತ. ಸೊ ಯಾವಾಗ ನಾವು ಫಲಿತಾಂಶ ನನ್ನೊಬ್ಬನಿಂದಲೇ ಬರ್ತಾ ಇಲ್ಲ, ಎಷ್ಟೊಂದು ಜನರ ಹೆಲ್ಪ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಗ್ರೇಟ್ಫುಲ್ನೆಸ್ ನಮ್ಮ ಹಾರ್ಟಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಗ್ರೇಟ್ಫುಲ್ನೆಸ್ ಆಗಿರೋ, ಗ್ರ್ಯಾಟಿಟ್ಯೂಡ್ ತುಂಬಿರೋ ಹೃದಯ ಇರುತ್ತೆ, ಅದು ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ಆಮೇಲೆ ನನ್ನ ಫಲವನ್ನು ಕೊಡೋನು ಕೃಷ್ಣ, ಅದನ್ನು ಪ್ರಸಾದ ರೀತಿಯಲ್ಲಿ ನಾನು ಸ್ವೀಕರಿಸ್ತೀನಿ ಅಂತ ಅನ್ನೋ ಮನೋಭಾವ ನಮಗೆ ಹೋಗಿ ಬರುತ್ತೆ. ಅವಾಗ ಈ 95% ತಲೆನೋವು, ಟೆನ್ಷನ್ಗಳು ಹೋಗ್ಬಿಡುತ್ತೆ. ಯಾಕಂದರೆ ಕೃಷ್ಣ ನನಗೆ ಫಲವನ್ನು ಕೊಡೋದು ಅಂತ. ಈ ಟೆನ್ಷನ್ನು, ತಲೆನೋವುಗಳು ಇಲ್ಲ ಅಂತಂದರೆ ನಾವು ಮಾಡೋ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಲಿ, ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕನ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತ ಬಂದ್ರಿ ಅಂದರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದಂತೂ ಗ್ಯಾರಂಟಿ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಯೋಗ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ನೀವು ತಿಳ್ಕೊಂಡಿರೋ ಹಂಗೆ ಬರೀ ಆಸನಗಳಿಗೆ ಯೋಗ ಅನ್ನೋಲ್ವಂತೆ. ನೋಡೋಣ ಮುಂದೆ. ಹರೇ ಕೃಷ್ಣ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ನಿನ್ನ ಕರ್ತವ್ಯವನ್ನ ಸಮಚಿತ್ತದಿಂದ ನಿರ್ವಹಿಸು. ಹೇ ಅರ್ಜುನ, ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು ಅಂತ ಕೃಷ್ಣ ಹೇಳ್ತಿದ್ದಾರೆ. ಇಲ್ಲಿ ನಿಜವಾದ ಯೋಗ ಏನು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸದಾ ಚಂಚಲವಾಗಿರೋ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿ ಆ ಭಗವಂತ ಪರಮಾತ್ಮನ ಮೇಲೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದನ್ನ ನಿಜವಾದ ಯೋಗ ಅಂತ ಕರಿತೀವಿ. ಯೋಗ ಅಂತ ಅಂದ್ರೆ ಟು ಕನೆಕ್ಟ್ ಅಂತ, ಜೋಡಣೆ ಅಂತ. ಅಂದ್ರೆ ಯಾರ ಜೊತೆ ಕನೆಕ್ಟ್ ಆಗೋದು ಅಂದ್ರೆ ಪರಮಾತ್ಮ ಭಗವಂತನ ಜೊತೆ ಕನೆಕ್ಟ್ ಆಗೋದು. ಯೋಗಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಆ ಎಲ್ಲಾ ಯೋಗಗಳು ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವನ್ನ ಬೆಸೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ಅದು ನಿಜವಾದ ಯೋಗವಾಗುತ್ತೆ. ಉದಾಹರಣೆಗೆ ಆಸನಗಳು ಮತ್ತೆ ಪ್ರಾಣಾಯಾಮನೆ ಒಂದು ಕಂಪ್ಲೀಟ್ ಯೋಗ ಅಂತ ಅನ್ಕೊಂಡಿದೀವಿ. ಆದ್ರೆ ಇದು ಬಂದು ಅಷ್ಟಾಂಗ ಯೋಗದ ಒಂದು ಭಾಗ. ಸೊ ಇವುಗಳು ಕೂಡ ನಮ್ಮ ವಿಚಲಿತವಾದ ಇಂದ್ರಿಯಗಳನ್ನ ಕಟ್ಟಿ ಹಾಕಿ ಮನಸ್ಸನ್ನ ನಿಗ್ರಹಿಸಿ ಆ ಪರಮಾತ್ಮನೊಂದಿಗೆ ಸಂಬಂಧವನ್ನ ಬೆಸಲಿಕ್ಕೆ ಹೆಲ್ಪ್ ಮಾಡಬೇಕು. ಹಾಗಾದ್ರೆ ಮಾತ್ರ ನಾವು ನಿಜವಾದ ಯೋಗವನ್ನ ಮಾಡ್ತಿದ್ದೀವಿ ಅಂತ ಅರ್ಥ. ಇನ್ನು ಈ ಶ್ಲೋಕಕ್ಕೆ ಬಂದ್ರೆ ಕೃಷ್ಣ ಹೇಳ್ತಿದ್ದಾರೆ, ಗೆಲುವು ಸೋಲಿನಲ್ಲಿ ನೀನು ಯಾವ ರೀತಿ ಅಪೇಕ್ಷೆಯನ್ನು ಪಡಬೇಡ, ನೀನು ನಿನ್ನ ಕರ್ತವ್ಯದಲ್ಲಿ ನಿರತನಾಗು ಅಂತ. ಯಾಕಂತ ಅಂದ್ರೆ ಡೈರೆಕ್ಟ್ಲಿ ಕೃಷ್ಣನೇ ಹೇಳ್ತಿದ್ದಾರೆ ಯುದ್ಧ ಮಾಡುವಂತ. ಹಾಗಾಗಿ ಅರ್ಜುನ್ನಿಗೂ ಮತ್ತೆ ಗೆಲುವು ಸೋಲಿಗೂ ಸಂಬಂಧನೇ ಇಲ್ಲ. ಅವನು ಕೃಷ್ಣನ ಮಾತನ್ನ ಕೇಳ್ತಾ ಹೋದ್ರೆ ಸಾಕು, ಅವನು ಯೋಗದಲ್ಲಿ ಇದ್ದಾನೆ ಅಂತ ಅರ್ಥ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಕಲ್ತ್ಕೊಳ್ಬಹುದು, ಕೃಷ್ಣನ ಮಾತನ್ನ ನಾವು ನಮ್ಮ ಲೈಫ್ನಲ್ಲಿ ಕೇಳ್ತಾ ಹೋದ್ರೆ ಸಾಕು, ನಾವು ಯೋಗದಲ್ಲಿ ಇದ್ದೀವಿ ಅಂತ ಅರ್ಥ.
ಆ ಯೋಗವನ್ನೇ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ ಅಂತ ಕರಿತೀವಿ. ನಾವು ಯಾವಾಗಲೂ ಒಂದು ಸುಳ್ಳಿನ ಮನಸ್ಥಿತಿನಲ್ಲಿ ನಾನೇ ಒಡೆಯ ಅಂದ್ಕೊಂಡು ಎಲ್ಲ ಕೆಲಸವನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ನಿಜವಾದ ಒಡೆಯ ಕೃಷ್ಣ. ಹಾಗಾಗಿ ಕೃಷ್ಣ ಒಡೆಯ, ನಾನು ಸೇವಕ ಅಥವಾ ಕೃಷ್ಣನ ಸೇವಕನ ಸೇವಕ ಅನ್ನೋ ಮನೋಭಾವದಿಂದ ಎಲ್ಲ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಅದನ್ನೇ ನಮಗೆ ದಾಸ ಶ್ರೇಷ್ಠರು ಕನಕದಾಸರು ಹೇಳ್ಕೊಟ್ಟಿದ್ದು, ದಾಸನಾಗು ವಿಶೇಷನಾಗು ಅಂತ. ಈ ಸೇವಕನ ಮನೋಭಾವ ನಮ್ಮಲ್ಲಿ ಬಂದ್ರೆ ಮಾತ್ರ ನಾನೇ ಒಡೆಯ, ನಾನೇ, ನನ್ನಿಂದಲೇ ಅನ್ನೋ ಭಾವ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಕೃಷ್ಣ ಹೇಳ್ತಿರೋ ಮಾತುಗಳನ್ನ ಕೂಡ ಪಾಲಿಸೋದಕ್ಕಾಗತ್ತೆ, ಯೋಗದಲ್ಲಿ ಇರ್ಲಿಕ್ಕಾಗತ್ತೆ. ಶ್ಲೋಕ ಬಂದು, ಯೋಗಸ್ಥಃ ಕುರು ಕರ್ಮಾಣಿ ಸಂಜ್ಞಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಕೃಷ್ಣ ಹೇಳ್ತಿದ್ದಾರೆ, ಹೇ ಧನಂಜಯ, ಭಕ್ತಿ ಸೇವೆನಲ್ಲಿ ತೊಡಗೋದ್ರ ಮೂಲಕ ಎಲ್ಲ ಹೇಯ ಕಾರ್ಯಗಳನ್ನ ದೂರ ಮಾಡು. ಹಾಗೆ ಈ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು. ಮತ್ತೆ ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವನು ಕೃಪಣ ಅಂದ್ರೆ ಜಿಪುಣ ಅಂತ ಹೇಳ್ತಿದ್ದಾರೆ. ಈ ಶ್ಲೋಕ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಉದಾಹರಣೆ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ತೇನೆ ಬನ್ನಿ. ಒಂದು ಸಲ ನಮ್ಮ ದೇಹದ ಎಲ್ಲಾ ಅಂಗಗಳು ಸೇರಿ ಮೀಟಿಂಗ್ ಮಾಡಿದ್ವಂತೆ. ಆ ಮೀಟಿಂಗಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ತುಂಬಾ ಕೆಲಸ ಮಾಡ್ತಾ ಇದೀವಿ, ಆದ್ರೆ ಈ ಹೊಟ್ಟೆ ಮಾತ್ರ ಏನು ಕೆಲಸ ಮಾಡ್ತಾ ಇಲ್ಲ, ಬರೀ ನಾವು ಕೆಲಸ ಮಾಡೋದ್ರಿಂದ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಬರೋ ಊಟನೆಲ್ಲ ಅಂತ. ಇದಕ್ಕೆ ಎಲ್ಲಾ ಅಂಗಗಳು ಅಂದ್ರೆ ಕೈ, ಕಾಲು, ಮೂಗು, ಬಾಯಿ, ಕಣ್ಣು ಎಲ್ಲ ಸೇರಿ ಹೌದು ಹೌದು ಅಂದ್ವಂತೆ. ಹಾಗಾಗಿ ಈ ಅಂಗಗಳೆಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಅಂದ್ರೆ ಚಳುವಳಿಯನ್ನ ಮಾಡಿದ್ವು. ಆ ಚಳುವಳಿಯ ಮುಖ್ಯ ಉದ್ದೇಶ ಏನಂದ್ರೆ, ನಾವ್ಯಾಕೆ ಎಲ್ಲ ವರ್ಕ್ ಮಾಡಿ ಈ ಹೊಟ್ಟೆ ಕೊಡಬೇಕು, ನಮ್ಮ ಮಟ್ಟಿಗೆ ನಾವೇ ವರ್ಕ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಾವೇ ತಿಂತೀವಿ ಮತ್ತೆ ನಾವೇ ಎಂಜಾಯ್ ಮಾಡ್ತೀವಿ, ಈ ಹೊಟ್ಟೆಗೆ ನಾವು ಎಂಜಾಯ್ಮೆಂಟ್ ಕೊಡಲ್ಲ ಅಂತ. ಚಳುವಳಿ ಮಾಡ್ಬೇಕಾದ್ರೆ ಕೈ ತಾನೇ ತಿನ್ನೋಕ್ ಹೋಯ್ತಂತೆ ಆಹಾರನ, ಕ್ಯೂಚ್ತಂತೆ ಅದಕ್ಕೆ ಏನು ಸಿಗ್ತಾ ಇಲ್ಲ, ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ, ಈ ಕಡೆ ಎನರ್ಜಿನೂ ಸಿಗ್ತಾ ಇಲ್ಲ. ಅಂದ್ರೂ ಕೂಡ ದೃಢ ಸಂಕಲ್ಪ ಮಾಡಿ 4ನೇ ದಿನ ಹೆಂಗೋ ಮಾಡಿ ಮುಗಿಸ್ಬಿಟ್ರು. 5ನೇ ದಿನಕ್ಕೆ ಫುಲ್ ಸುಸ್ತು, ಯಾರಿಗೇನು ಮಾತಾಡಕ್ಕಾಗ್ತಾ ಇಲ್ಲ. ಆಗ ಆ ಅಂಗಗಳಿಗೆಲ್ಲ ಅರಿವಾಗುತ್ತೆ, ಹೊಟ್ಟೆನೇ ಆಕ್ಚುಲಿ ನಮಗೆ ಜೀರ್ಣ ಮಾಡಿ ಅದಾದ್ಮೇಲೆ ನಮಗೆಲ್ಲ ಎನರ್ಜಿ ಕೊಡ್ತಾ ಇದ್ದಿದ್ದು ಅಂತ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ನಾವು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಯಾವ ರೀತಿ ಇಲ್ಲಿ ಹೊಟ್ಟೆ ಎಂಜಾಯರ್, ಅದೇ ರೀತಿನಲ್ಲಿ ಕೃಷ್ಣ ಆಕ್ಚುಲಿ ಎಂಜಾಯರ್. ಸೊ ನಾವೆಲ್ಲ ಕೃಷ್ಣ ಭಗವದ್ಗೀತೆನಲ್ಲೇ ಹೇಳೋ ಹಾಗೆ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಹಾಗಂದ್ರೆ ಕೃಷ್ಣನ ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ಅಂಶಗಳು ನಾವೆಲ್ಲ. ಹೇಗೆ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಬಂತು ಹೊಟ್ಟೆಗೆ ಆಹಾರವನ್ನು ಸಪ್ಲೈ ಮಾಡಿದ ತಕ್ಷಣ, ಅದೇ ರೀತಿನಲ್ಲಿ ನಾವು ಕೃಷ್ಣನ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಸಂತೃಪ್ತಿಗೋಸ್ಕರ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಸಂತೃಪ್ತಿನೂ ಆಗುತ್ತೆ. ಇದೇ ನಿಟ್ಟಿನಲ್ಲಿ ಶ್ಲೋಕವನ್ನ ನೋಡಿದಾದ್ರೆ ಕೃಷ್ಣ ಶಾರ್ಟ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯನ್ನ ಮಾಡಿ ನನಗೆ ಶರಣಾಗತನಾಗು, ಮತ್ತೆ ಎಲ್ಲ ಹೇಯ ಕಾರ್ಯಗಳನ್ನ ಕೈ ಬಿಟ್ಬಿಡು ಅಂತ. ಈ ಹೇಯ ಕಾರ್ಯಗಳು ಅಂತಂದ್ರೆ ಭಗವಂತನಿಗೋಸ್ಕರ ಭಗವಂತನ ಪ್ರಜ್ಞೆಯಲ್ಲಿ ಕೆಲಸ ಮಾಡದೇ ಇರೋ ಎಲ್ಲಾ ಕಾರ್ಯಗಳು ಹೇಯ ಕಾರ್ಯಗಳೇ ಆಗುತ್ತೆ. ಹಾಗೆ ಇನ್ನೊಂದು, ತಮ್ಮ ಕರ್ಮಗಳ ಫಲವನ್ನ ತಾವೇ ತಿನ್ಬೇಕು ಅಂತ ಯಾರು ಬಯಸ್ತಾರೆ ಅವರು ಕೃಪಣರು ಅಂದ್ರೆ ಜಿಪುಣರು ಅಂತಾನೆ ಹೇಳಿದ್ರು. ಇದು ಯಾವ ತರ ಅಂತಂದ್ರೆ, ಈ ಕೈ ಕ್ಯೂಚಿ ಆಹಾರವನ್ನೆಲ್ಲ ತಿನ್ಲಿಕ್ಕೆ ಹೋಯ್ತಲ್ಲ, ಅದೇ ರೀತಿನಲ್ಲಿ ನಾವೇ ಕಾರಣಕರ್ತರು ಅಂತ ನಾವು ಮಾಡಿದ ವರ್ಕಲ್ಲಿ ನಂದೇ ಫಲ ಇದು ಅಂತ ಹೋದ್ರೆ ಅಲ್ಲಿ ನಾವು ದುರಾದೃಷ್ಟವಂತರಾಗ್ತೀವಿ. ಯಾಕೆ ದುರಾದೃಷ್ಟವಂತರು ಅಂತ ಕೇಳ್ತೀರಾ? ಅದರಿಂದ ಬರೋ ಫಲ ಪುಣ್ಯದ್ದಾಗಿರ್ಲಿ ಪಾಪದ್ದಾಗಿರ್ಲಿ ಎಗೇನದು ನಮಗೆ ಬರುತ್ತೆ. ಮತ್ತೆ ಅದನ್ನ ತೀರಿಸಲಿಕ್ಕೆ ಇದೇ ಭೂಮಿನಲ್ಲಿ ಜನನ ಮರಣಗಳ ಚಕ್ರದಲ್ಲೇ ನಾವು ಸುತ್ತೊಡಿತಾ ಇರಬೇಕಾಗುತ್ತೆ. ಆದ್ರೆ ಯಾವಾಗ ನಾವು ಭಕ್ತಿ ಸೇವೆನಲ್ಲಿ ಭಗವಂತನ ಪ್ರಜ್ಞೆನಲ್ಲಿ ಶರಣಾಗಿ ಕೆಲಸ ಮಾಡ್ತೀವಿ, ಆಗ ಈ ಜನನ ಮರಣಗಳ ಚಕ್ರವನ್ನ ದಾಟಲಿಕ್ಕೆ ಒಂದು ಚಾನ್ಸ್ ಸಿಗತ್ತೆ. ಆದ್ರಿಂದ ಪ್ರಭುಪಾದರು ಭಾವಾರ್ಥದಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ, ನಿನ್ನ ಹತ್ರ ದುಡ್ಡಿರ್ಲಿ, ಟ್ಯಾಲೆಂಟ್ ಇರ್ಲಿ, ಶಕ್ತಿ ಇರ್ಲಿ, ಏನೇ ಇರ್ಲಿ, ಅದನ್ನೆಲ್ಲ ಕೃಷ್ಣನ ಸೇವೆನಲ್ಲಿ ತೊಡಗಿಸ್ಕೋ ಅಂತ. ಆಗ ನಿನ್ನಲ್ಲಿರೋ ಟ್ಯಾಲೆಂಟ್ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ. ಈ ರೀತಿಯಾಗಿ ಯಾರು ಬದುಕ್ತಾರೆ ಅವರು ಆಕ್ಚುಲ್ ಆಗಿ ಪೀಸ್ ಮತ್ತೆ ಹ್ಯಾಪಿನೆಸ್ ಇಂದ ಇರ್ತಾರೆ, ಮತ್ತೆ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಬಹುದು ಕೂಡ. ಶ್ಲೋಕ ಬಂದು, ದೂರೇಣ ಹೆವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಃ ಫಲಹೇತವಃ. ಈ ಶ್ಲೋಕದಲ್ಲಿ ಕೃಷ್ಣ ನಾವೆಲ್ಲರೂ ಏನ್ ಮಾಡಬೇಕು ಈ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯಲ್ಲಿ ನಿರತನಾಗು, ನೀನು ಜನ್ಮ ಜನ್ಮಗಳಲ್ಲಿ ಮಾಡಿದ ಸುಕೃತ ಆಗಿರಲಿ ದುಷ್ಕೃತ ಕರ್ಮಗಳ ಪ್ರತಿಕ್ರಿಯೆಗಳನ್ನ ಅದರಿಂದ ನೀನು ದೂರ ಮಾಡ್ಬೋದು ಅಂತ. ಇಲ್ಲಿರೋ ಪ್ರತಿಯೊಂದು ಜೀವರಾಶಿ ಕೂಡ ಯಾಕೆ ಈ ಭೂಮಿ ಮೇಲೆ ಇದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದು ಅವನಿಗೆ ಪಾಪ ಮತ್ತೆ ಪುಣ್ಯ ಇರುತ್ತೆ, ಅದನ್ನೆಲ್ಲ ಅನುಭವಿಸ್ಲಿಕ್ಕೋಸ್ಕರ ಈ ಭೂಮಿನಲ್ಲಿ ಇರ್ತಾರೆ. ಈ ದುಷ್ಕೃತ ಮತ್ತೆ ಸುಕೃತ ಚಟುವಟಿಕೆಯನ್ನ ಮಾಡಿ ಅದರಿಂದ ಬರೋ ಫಲಾನುಫಲಗಳನ್ನ ಅನುಭವಿಸ್ಕೊಳ್ತಾ ನಮ್ಮ ಆಕ್ಚುಯಲ್ ಸ್ವರೂಪನ್ನೇ ಮರೆತುಬಿಟ್ಟಿರ್ತೀವಿ. ನಮ್ಮ ನಿಜವಾದ ಸ್ವರೂಪದ ಅರಿವೇ ನಮಗಿರೋದಿಲ್ಲ. ನೀವೇ ಯೋಚನೆ ಮಾಡಿ, ಭಗವದ್ಗೀತೆಯನ್ನ ಕೇಳೋ ತನಕ ನಮಗೆ ನಾವು ಆತ್ಮಗಳು ಅಂತಾನೆ ಗೊತ್ತಿರಲಿಲ್ಲ. ನಮ್ಮನ್ನು ನಾವು ದೇಹ ಅಂದ್ಕೊಂಡಿದ್ವಿ, ಮನಸ್ಸು ಅಂದ್ಕೊಂಡಿದ್ವಿ, ಇಂದ್ರಿಯಗಳು ಅಂದ್ಕೊಂಡಿದ್ವಿ, ಅವಕ್ಕೆ ನಾವು ಸಂತೃಪ್ತಿ ಮಾಡಬೇಕು ಅಂತಾನೆ ಬದುಕ್ತಾ ಇದ್ವಿ. ಆದ್ರಿಂದ ಈ ಅಜ್ಞಾನವನ್ನೆಲ್ಲ ತೊಡೆದು ಹಾಕಿ ಜ್ಞಾನದ ದೀಪವನ್ನ ಹಚ್ಚೋದೇ ಈ ಭಗವದ್ಗೀತೆಯ ಕೆಲಸ.
ಆದ್ದರಿಂದ ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದು, ಫಲವನ್ನು ಕೊಡೋ ಕರ್ಮವನ್ನೆಲ್ಲ ತೊಡೆದು ಹಾಕಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂದರೆ ಭಕ್ತಿ ಸೇವೆಯಲ್ಲಿ ನಿರತನಾಗು. ಆಗ ನಿನಗೆ ಪುಣ್ಯನೂ ಬರೋದಿಲ್ಲ, ಪಾಪನೂ ಬರೋದಿಲ್ಲ. ಮತ್ತು ಈ ಪುಣ್ಯ ಪಾಪಗಳು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಅಕ್ಯುಮುಲೇಟ್ ಮಾಡ್ಕೊತ ಬಂದಿದೆಯಾ ಅವುಗಳನ್ನೆಲ್ಲ ನೀನು ಈ ಜನ್ಮದಲ್ಲೇ ಕ್ಲಿಯರ್ ಔಟ್ ಮಾಡಿಬಿಡ್ತೀಯಾ ಅಂತ. ಕ್ಲಿಯರ್ ಔಟ್ ಹಂಗೆ ಲಾಜಿಕಲಿ ಆಗಿಬಿಡುತ್ತಾ? ಇಲ್ಲ. ಭಗವಂತನಿಗೆ ಶರಣಾಗತನಾದ ಮೈಂಡ್ ಸೆಟ್ ಅಂದರೆ ಮನಸ್ಸಿನವನಾಗಿ ನೀನು ಈ ಕಾರ್ಯ ಅಂದರೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಕೃಷ್ಣ ಇದನ್ನೇ ಒಂದು ಆರ್ಟ್ ಅಂದರೆ ಕರ್ಮ ಕೌಶಲ ಅಂತ ಕರೆದ್ರು. ಒಂದು ಸಣ್ಣ ಉದಾಹರಣೆಯನ್ನು ತಗೊಂಡು ನಾನು ನಿಮಗೆ ಅರ್ಥ ಮಾಡ್ತೀನಿ. ದಿನಕ್ಕೆ 3 ಬಾರಿ ನಾವು ಊಟ ಮಾಡ್ತೀವಿ. ಆ ಊಟವನ್ನು ನನ್ನ ಎಂಜಾಯ್ಮೆಂಟ್ಗೋಸ್ಕರ ಅದನ್ನು ಅಡುಗೆ ಮಾಡಿ ನಾನೇ ಅದರ ಎಂಜಾಯರ್ ಅಂತ ತಿಂದರೆ ಅದು ಕರ್ಮ ಫಲವಾಗುತ್ತೆ. ಅದೇ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿರೋನು ಯಾವ ಥರ ಮಾಡ್ತಾನೆ ಅಂದರೆ, ಸೇಮ್ ಆಹಾರನೇ ಕೃಷ್ಣನಿಗೋಸ್ಕರ ಕುಕ್ ಮಾಡ್ತಾನೆ, ಅಡುಗೆ ಮಾಡಿದ್ಮೇಲೆ ಕೃಷ್ಣನಿಗೆ ಅರ್ಪಿಸ್ತಾನೆ, ಅದರ ನೈವೇದ್ಯ ಮಾಡ್ತಾನೆ, ಅದಾದ ಮೇಲೆ ಪ್ರಸಾದದ ರೂಪದಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ತಗೊಳ್ತಾನೆ. ಈ ರೀತಿಯಾಗಿ ಆಕ್ಟಿವಿಟೀಸ್ ಎಲ್ಲ ಸೇಮೇ, ಆದರೆ ನಾವು ಯಾವ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆನಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಕೃಷ್ಣ ಪ್ರಜ್ಞೆ. ಅದಕ್ಕೆ ಕೃಷ್ಣ ಹೇಳಿದ್ದು ಇಲ್ಲಿ ಇದು ಒಂದು ಆರ್ಟ್ ಅಂದರೆ ಕರ್ಮ ಕೌಶಲ ಅಂತ. ಶ್ಲೋಕ ಬಂದು, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಎಲ್ಲಿ ತನಕ ಕರ್ಮಫಲಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ಈ ಜನ್ಮ ಮೃತ್ಯು ಅನ್ನೋ ಚಕ್ರದಲ್ಲೇ ಇರ್ತೀವಿ. ಇದನ್ನ ಬಿಡಿಸ್ಕೊಳ್ಳಿಕ್ಕೆ ಕೃಷ್ಣ ತೋರಿದ ಮಾರ್ಗ ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆ. ಹಾಗೆ ಈ ಕೃಷ್ಣ ಪ್ರಜ್ಞೆನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಆರ್ಟ್ ಆಫ್ ವರ್ಕಿಂಗ್ ಅಂದ್ರೆ ಕರ್ಮ ಕೌಶಲ ಗೊತ್ತಿದೆ ಅಂತ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಈ ಶ್ಲೋಕದಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದಾರೆ, ಈ ತರ ಭಕ್ತಿ ಸೇವೆನಲ್ಲಿ ತೊಡಕೊಂಡು ಮಹರ್ಷಿಗಳು ಮತ್ತೆ ಭಕ್ತರೆಲ್ಲ ಕರ್ಮ ಫಲದಿಂದ ಮುಕ್ತರಾಗ್ತಾರೆ ಅಂತ. ಯಾವಾಗ ವ್ಯಕ್ತಿ ಕರ್ಮಫಲದಿಂದ ಮುಕ್ತನಾಗ್ತಾನೆ ಅವಾಗ ಹುಟ್ಟು ಸಾವಿನ ಚಕ್ರದಿಂದನೂ ಅವನು ಮುಕ್ತನಾಗ್ತಾನೆ. ನಮ್ಗೆ ಆಕ್ಚುಲಿ ದುಃಖ ಬರ್ತಿರೋದೆ ನಾವು ಈ ದೇಹದಲ್ಲಿ ಇದ್ದೀವಿ ಅಂತ. ಯಾಕಂತಂದ್ರೆ ಇದಕ್ಕೆ ಜನ್ಮ ಬರುತ್ತೆ, ಮೃತ್ಯು ಬರುತ್ತೆ, ಮುಪ್ಪು ಬರುತ್ತೆ, ಹಾಗೆ ವ್ಯಾಧಿಗಳು ಬರುತ್ತೆ. ಕೃಷ್ಣ ಇನ್ನೊಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಈ ಜಗತ್ತು ಹೇಗಿದೆ ಅಂತ, ದುಃಖಾಲಯಂ ಅಶಾಶ್ವತಂ ಅಂತೆ. ಅಂದ್ರೆ ಈ ಜಗತ್ತು ದುಃಖಾಲಯಂ ಅಂದ್ರೆ ದುಃಖದಿಂದ ಕೂಡಿದೆ, ಹಾಗೆ ಅಶಾಶ್ವತಂ ಅಂದ್ರೆ ಎಲ್ಲದೂ ಕೂಡ ಇಲ್ಲಿ ಅಶಾಶ್ವತ, ಟೆಂಪರರಿ ಅಂತ. ಮತ್ತೆ ಇನ್ನೊಂದು ಹೇಳ್ತಾರೆ, ಪದಂ ಪದಂ ಯದ್ ವಿಪದಂ ಅಂತ. ಅಂದ್ರೆ ನಾವು ಹೆಜ್ಜೆ ಹೆಜ್ಜೆ ಇಡ್ತಿದ್ದಂಗೆ ಕೂಡ ಒಂದೊಂದು ಡೇಂಜರ್ಗಳು ಬರ್ತಾ ಹೋಗುತ್ತೆ ಇಲ್ಲಿ. ಆದ್ರೆ ಒಂದು ಕೀ ಸೊಲ್ಯೂಷನ್ ಇದೆ ಇದು ಎಲ್ಲದರಿಂದ ತಪ್ಪಿಸ್ಕೊಳ್ಳೋಕೆ. ಅದೇನಪ್ಪಾ ಅಂತ ಅಂದ್ರೆ ಭಗವಂತನ ಪಾದ ಕಮಲಗಳಿಗೆ ಶರಣಾಗೋದು. ಶರಣಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ಲೈನ್ ನಾವು ಓದ್ತೀನಿ, ಕೇಳಿಸ್ಕೊಳ್ಳಿ. ಇಂತಹ ಭಗವಂತನ ಕಮಲ ಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ. ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ. ಅವನ ಗುರಿ ಪರಂಪದಂ ಅಥವಾ ಐಹಿಕ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ ಅಂತ. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಸಮುದ್ರದಷ್ಟು ತೊಂದರೆಗಳಿವೆ, ತಾಪತ್ರಯಗಳಿವೆ, ಆದ್ರೆ ಭಗವಂತನಿಗೆ ಯಾರು ಶರಣಾಗಿದ್ದಾನೆ ಅವನಿಗೆ ಆ ಸಮುದ್ರದಂತಹ ತೊಂದರೆಗಳು ಯಾವ ರೀತಿ ಇರ್ತವೆ ಅಂದ್ರೆ, ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತ ನೀರಿನಷ್ಟು ಅವನಿಗೆ ಆ ಸಮುದ್ರ ಕಾಣುತ್ತಂತೆ. ಅಂದ್ರೆ ಅವನು ಆ ಭವಸಾಗರವನ್ನ ಈಸಿಯಾಗಿ ಪಾಸ್ ಮಾಡ್ಬೋದು ಯಾರು ಭಗವಂತನಿಗೆ ಶರಣಾಗಿದ್ದಾನೆ ಅವನು. ಆದ್ರಿಂದ ಈ ಜಗತ್ತಿನಲ್ಲಿರೋ ತೊಂದರೆ, ತಾಪತ್ರಯ, ದುಃಖ, ದೋಷ ಎಲ್ಲದನ್ನು ಬಿಟ್ಟು ನನ್ನ ಭಕ್ತಿ ಸೇವೆನಲ್ಲಿ ಪ್ರೀತಿಯಿಂದ ತೊಡಗಿಕುವಂತ ಕೃಷ್ಣ ಆಕ್ಚುಲಿ ಇನ್ವಿಟೇಷನ್ ಕೊಡ್ತಾ ಇರೋದು. ಹಾಗಾಗಿ ನಿಮಗೆ ಏನೇ ಕಷ್ಟ ಇರಲಿ, ಏನೇ ತೊಂದರೆಗಳಿರಲಿ, ಭಗವಂತನಿಗೆ ಶರಣಾಗಿ ಯಾವಾಗ ಭಕ್ತಿ ಸೇವೆನಲ್ಲಿ ತೊಡಗ್ತೀರಾ ಆ ಕ್ಷಣವೇ ಅಂದ್ಕೊಳ್ಳಿ ನಿಮ್ಮ ಲೈಫಿನ ಫುಲ್ ಕಂಟ್ರೋಲ್ ಭಗವಂತ ತಗೊಂಡು ಅರ್ಜುನ್ನ ಸಾರಥಿ ಯಾವ ರೀತಿ ಆಗಿದ್ದಾನೆ ಅದೇ ರೀತಿಯಲ್ಲಿ ನಿಮ್ಮ ಲೈಫಿನ ಸಾರಥಿ ಆಗ್ತಾನೆ ಅಂತ. ಶ್ಲೋಕ ಬಂದು, ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯ ನಾಮಯಂ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಹೇ ಅರ್ಜುನ, ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನ ತೋರಿಸುವೆ ಅಂತ. ಏನ್ ಈ ತರ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ಹಿಂದಿನ ಶ್ಲೋಕಗಳೆಲ್ಲ ಕಲ್ತ್ಕೊಂಡ್ಬಂದ್ವಿ. ವೇದಗಳ ಮುಖ್ಯ ಗುರಿ ಏನು ಅಂತ ಅಂದ್ರೆ ಕೃಷ್ಣನ ಸಾಕ್ಷಾತ್ಕಾರ, ಕೃಷ್ಣನನ್ನ ಅರಿತುಕೊಳ್ಳುವುದು. ಅದೇ ನಿಟ್ಟಿನಲ್ಲಿ ಕೃಷ್ಣ ಇಲ್ಲಿ ಹೇಳ್ತಿರೋದು, ಯಾವಾಗ ನೀನು ಕೃಷ್ಣ ಪ್ರಜ್ಞೆನಲ್ಲಿ ಪರಿಪೂರ್ಣತೆಯನ್ನ ಹೊಂದುತ್ತೀಯ ಆವಾಗ ಈ ವೇದಗಳಲ್ಲಿ ಬರೋ ವಿಧಿವಿಧಾನಗಳು ಹಾಗೆ ಸ್ವರ್ಗಕ್ಕೆ ಇರ್ಬೋದು ಅನ್ನೋ ಪ್ರೊಸೀಜರ್ಗಳನ್ನೆಲ್ಲ ನೀನು ನಿರ್ಲಕ್ಷ್ಯ ಮಾಡ್ತೀಯಾ ಅಂತ. ಯಾಕಂತಂದ್ರೆ ಇದು ಕಾಮನ್, ನಮ್ಗೇನಾದ್ರೂ ಒಂದು ಹೈಯೆಸ್ಟ್ ಸಿಕ್ತು ಅಂತ ಅಂದ ತಕ್ಷಣ ನಾವು ಲೋಯೆಸ್ಟ್ ಇರೋದನ್ನೆಲ್ಲ ಬಿಟ್ಕೊಂತ ಬರ್ತೀವಿ. ಅದೇ ರೀತಿನಲ್ಲಿ ವೇದಗಳ ಮತ್ತೆ ಎಲ್ಲದರ ಗುರಿ ಕೃಷ್ಣನ ಅರಿತುಕೊಳ್ಳೋದು ಮತ್ತೆ ಕೃಷ್ಣನ ಭಕ್ತಿ ಸೇವೆನಲ್ಲಿ ತೊಡಕೊಳ್ಳೋದು ಅಂತ ಯಾವಾಗ ಗೊತ್ತಾಗುತ್ತೆ, ನಾವು ತೊಡಕೊಳ್ತೀವಿ, ಅವಾಗ ಬೇರೆದ್ರ ಮೇಲೆಲ್ಲ ನಮಗೆ ನಿರ್ಲಕ್ಷ್ಯ ಬರಲಿಕ್ಕೆ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ. ಈ ಬೇರೆದು ಅಂತಂದ್ರೆ ಏನು, ಈ ಪುಣ್ಯಗಳನ್ನ ನಾನು ಮಾಡಬೇಕು, ಪುಣ್ಯಗಳಿಂದ ನನಗೆ ಒಳ್ಳೆ ಜನ್ಮ ಸಿಗುತ್ತೆ, ಒಳ್ಳೆ ಅದು ಸಿಗುತ್ತೆ, ಒಳ್ಳೆ ಇದು ಸಿಗುತ್ತೆ, ಅಥವಾ ಸ್ವರ್ಗಕ್ಕೆ ಇರ್ಬೋದು, ಇದು ಎಲ್ಲದ್ರ ಬಗ್ಗೆ ನಮಗೆ ನಿರ್ಲಕ್ಷ್ಯ ಬರುತ್ತೆ. ಯಾಕಂತ ಅಂದ್ರೆ ಕೃಷ್ಣನ ಭಕ್ತಿ ಸೇವೆನಲ್ಲಿ ಇರೋ ಪರಮಾನಂದ ಬೇರೆದ್ರಲ್ಲಿ ಯಾವುದ್ರಲ್ಲೂ ಸಿಗ್ಲಿಕ್ಕೆ ನಮಗೆ ಚಾನ್ಸ್ ಇಲ್ಲ.
ಇದೇ ರೀತಿಯಲ್ಲಿ 500 ವರ್ಷದ ಹಿಂದೆ ಮಾಯಾಪುರದ ನದಿಯಾ ಗ್ರಾಮದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಕೃಷ್ಣ ಬಂದಾಗ ಯಾವ ವಿಧಿವಿಧಾನಗಳನ್ನು ಬೋಧಿಸದೇನೆ ಬರೀ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದಕ್ಕೆ ಎಲ್ಲರಿಗೂ ಹೇಳ್ತಿದ್ರು. ಹಾಗೆ ಕೃಷ್ಣ ನಾಮ ಸಂಕೀರ್ತನೆಯನ್ನ ಅತಿ ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ನಿನ್ನ ಬುದ್ಧಿ ಭ್ರಾಂತಿಯಿಂದ ಹೊರಗೆ ಬಂದ್ಮೇಲೆ ನೀನು ಬೇರೆದನ್ನೆಲ್ಲ ನಿರ್ಲಕ್ಷಿಸ್ಬಿಟ್ಟು ಭಕ್ತಿ ಸೇವೆನಲ್ಲಿ ತೊಡಕೊಳ್ತೀಯ ಅಂತ. ಸೊ ನೀವು ಇವಾಗ ಕೇಳ್ಬೋದು, ನಾನು ಹೇಗೆ ಭಕ್ತಿ ಸೇವೆಯನ್ನ ಸ್ಟಾರ್ಟ್ ಮಾಡಬೇಕು, ನನಗೇನು ಗೊತ್ತಿಲ್ಲ ಅಂತ. ಈ ಕಲಿಯುಗಕ್ಕೆ ಅಂತಾನೆ ನಾಮ ಸಂಕೀರ್ತನೆಯನ್ನು ಕೊಟ್ಟಿದ್ದಾರೆ. ಹರೇ ನಾಮೈವ ಕೇವಲಂ ಅಂತ ಹೇಳ್ತಾರೆ, ಅಂದ್ರೆ ಹರಿಯ ನಾಮವಷ್ಟೇ ಈ ಕಲಿಯುಗದಲ್ಲಿ ವರ್ಕ್ ಮಾಡೋದು ಅಂತ. ಸೊ ನೀವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ 108 ಬಾರಿ ಜಪಿಸೋದ್ರ ಮೂಲಕ ನಿಮ್ಮ ಭಕ್ತಿ ಸೇವೆಯನ್ನ ಶುರು ಮಾಡ್ಬೋದು. ಈ ಹರೇ ಕೃಷ್ಣ ಮಹಾಮಂತ್ರ ನಾಮ ಜಪವನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಆ ಥರದ ಎಲ್ಲ ನಿಮ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಸಂಪೂರ್ಣವಾಗಿ ನಾಮಜಪದ ಬಗ್ಗೆ A to Z ಇರೋ ವಿಡಿಯೋನ ಕಳಿಸ್ಕೊಡ್ತೀನಿ. ಈ ಶ್ಲೋಕ ಬಂದು, ಯದಾತೆ ಮೋಹ ಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ.